ಓಂ ಶಾಂತಿ. ಈ ದಿನ ನಾವು ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಆಧಾರ ಸಂಕಲ್ಪಗಳ ಪರಿವರ್ತನೆ, ಈ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಾವೆಲ್ಲರೂ ಸಹ ಭಗವಂತನಿಗೆ, ಬಾಬಾರವರಿಗೆ ಮಕ್ಕಳಾಗಿದ್ದೀವಿ. ಮತ್ತು ನಾವು ಯಾತಕ್ಕೋಸ್ಕರ ನಾವು ಬಾಬಾರವರ ಬಳಿ ಬಂದಿದ್ದೀವಿ? ಬಾಬಾ ನಮ್ಮನ್ನು ಏನಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ನಮಗೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು ಏನಕ್ಕೆ? ನಾವು ಬಂದಿರುವಂತಹದ್ದು ಏನಕ್ಕೆ? ಈ ಒಂದು ಸ್ಮೃತಿ ನಮಗೆ ಇರಬೇಕಾಗತ್ತೆ. ಈಗ ನಮ್ಮ ಜೀವನ ಅರ್ಧಕಲ್ಪದಿಂದ ಅಸುರಿ ಗುಣಗಳಿಂದ ಕೂಡಿರುವಂತಹ ದುಃಖಿ ಜೀವನ, ರಾವಣನ ವಶದಲ್ಲಿರುವಂತಹ ಜೀವನ ಆಗಿತ್ತು. ಈಗ ಅಂದರೆ ಕಲಿಯುಗಿ ಜೀವನ ಅಲ್ವಾ? ಈಗ ನಾವು ಬಾಬಾರವರು ಸಿಗೋಕ್ಕಿಂತ ಮುಂಚೆ ನಾವು ನಡೆಸಿದ್ದಂತಹ ಜೀವನ ಯಾವುದು? ಕಲಿಯುಗಿ ಜೀವನ. ವಿಕಾರಗಳಿಂದ ಕೂಡಿರುವಂತಹ ದುಃಖ, ಭಯ, ಚಿಂತೆ, ಅಶಾಂತಿ, ಟೆನ್ಷನ್ನು, ಸಮಸ್ಯೆಗಳು, ಅನಾರೋಗ್ಯ ಎಲ್ಲದರಿಂದ ಕೂಡಿರುವಂತಹ ಕಲಿಯುಗಿ ಅಂಧಕಾರದ ಒಂದು ಜೀವನವನ್ನು ನಾವು ನಡೆಸ್ತಿದ್ವಿ. ಈಗ ಜ್ಞಾನ ಸೂರ್ಯ ಬಂದಿದ್ದಾರೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ. ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜ್ಞಾನ ಸೂರ್ಯ ಭಗವಂತ ಸರ್ವಶಕ್ತಿವಂತ ಪತಿತ ಪಾವನ ರಚಯಿತ ಬಂದು ನಮಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಜೀವನವನ್ನು ನಾವು ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ನಾವು ಇಡೀ ಪ್ರಪಂಚದವನ್ನು ಅಂದರೆ ಇಡೀ ಸೃಷ್ಟಿಯನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಬಾಬಾ ಇಲ್ಲಿ ಒಬ್ಬರೇ ಸೃಷ್ಟಿ ಪರಿವರ್ತನೆ ಮಾಡ್ತಿಲ್ಲ, ನಮ್ಮನ್ನೆಲ್ಲರನ್ನೂ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪರಿವರ್ತನೆ ಮಾಡೋದಕ್ಕೆ. ನಮ್ಮನ್ನು ಪರಿವರ್ತನೆ ಮಾಡಿ ನಮ್ಮ ಮೂಲಕ ವಿಶ್ವವನ್ನು ಪರಿವರ್ತನೆ ಮಾಡ್ತಾರೆ. ಆದರೆ ಇಲ್ಲಿ ನಾವು ಮೊದಲಿಗೆ ಪರಿವರ್ತನೆ ಆಗಬೇಕು. ನಮ್ಮ ಜೀವನವನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು. ಕಲಿಯುಗಿ ಜೀವನವನ್ನು ನಾವು ನಡೆಸ್ತಿದ್ರೂ ಸಹ ಅದರಿಂದ ಅತೀತವಾಗಿ ಕಲಿಯುಗದಲ್ಲಿ ನಾವಿದ್ರೂ ಸಹ ಅಂತಹ ಸಂಬಂಧಗಳ ಮಧ್ಯೆ ಇದ್ರೂ ಸಹ ನಾವು ಅದಕ್ಕೆ ಅತೀತವಾಗಿ ನಾವು ಬದುಕಬೇಕಾಗತ್ತೆ, ಜೀವನ ಮಾಡಬೇಕಾಗತ್ತೆ. ಇಲ್ಲಿ ಅದಕ್ಕೆ ಹೇಳ್ತಾರೆ ಸ್ವಪರಿವರ್ತನೆಯೇ ವಿಶ್ವ ಪರಿವರ್ತನೆ ಅಂತ. ಇಲ್ಲಿ ಸತ್ಯಯುಗವನ್ನು ತಯಾರು ಮಾಡೋದಕ್ಕೆ ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕೇವಲ ಒಂದು ಮನೆ, ಒಂದು ಕುಟುಂಬ, ಆಫೀಸು, ವ್ಯಾಪಾರ, ಸಂಬಂಧಗಳು ಅವರನ್ನು ಪರಿವರ್ತನೆ ಮಾಡೋದಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನು ಪರಿವರ್ತನೆ ಮಾಡೋದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಲ್ವಾ? ಈಗ ನಮ್ಮ ಜೀವನವನ್ನು ನಾವು ಪರಿವರ್ತನೆ ಮಾಡಿಕೊಳ್ಬೇಕು. ಅದಕ್ಕೆ ಆಧಾರ ಸಂಕಲ್ಪಗಳು. ಸ್ಮೃತಿ ಇರಬೇಕು, ಜೊತೆಗೆ ಸಂಕಲ್ಪಗಳು ಸಹ ಬೇಕು. ಈಗ ನಮ್ಮ ಒಂದು ದುಃಖಿ ಜೀವನ, ವಿಕಾರಗಳಿಂದ ಕೂಡಿರುವ ಜೀವನವನ್ನು, ಕಲಿಯುಗಿ ಅಂಧಕಾರದ ಜೀವನವನ್ನು ಏನು ಮಾಡಬೇಕು? ನಾವು ಪರಿವರ್ತನೆ ಮಾಡ್ಕೋಬೇಕು. ಸುಖಿ ಜೀವನವನ್ನಾಗಿ, ಸತ್ಯಯುಗಿ ಜೀವನವನ್ನಾಗಿ ಇಲ್ಲೇ ನಾವು ಪರಿವರ್ತನೆ ಮಾಡ್ಕೋಬೇಕು. ಸತ್ಯಯುಗಿ ಜೀವನವನ್ನು ನಾವು ಇಲ್ಲೇ ಅನುಭವ ಮಾಡ್ಕೋಬೇಕು. ಯಾಕೆಂದರೆ ಜೀವನ್ ಮುಕ್ತಿ ಮತ್ತು ಮುಕ್ತಿ ಜೀವನ್ ಮುಕ್ತಿ ಎರಡೂ ಸಹ ನಾವು ಇಲ್ಲೇ ಧಾರಣೆ ಮಾಡ್ಕೋಬೇಕು, ಇಲ್ಲೇ ನಾವು ಅನುಭವ ಮಾಡ್ಕೋಬೇಕು.
ನಾವು ಸತ್ಯಯುಗದಲ್ಲಿ ಹೋಗಿ ಜೀವನ್ಮುಕ್ತಿಯನ್ನು ಅನುಭವ ಮಾಡ್ಕೋತೀವಿ, ಪರಂಧಾಮದಲ್ಲಿ ನಾವು ಮುಕ್ತಿಯನ್ನು ಅನುಭವ ಮಾಡ್ಕೋತೀವಿ ಅಲ್ಲ. ಇಲ್ಲಿ ಎಲ್ಲ ಈ ಹಳೆಯ ಪ್ರಪಂಚ, ದೇಹ, ಸಂಬಂಧಗಳು ಎಲ್ಲದರಿಂದ ಮುಕ್ತರಾಗಿ ಆಗೋದೇ ಮುಕ್ತಿ. ಆ ಮುಕ್ತರಾಗಿ ಸುಖ, ಸಂತೋಷ, ಶಾಂತಿ ಇಂದ ಕೂಡಿರುವಂತಹ ಜೀವನವನ್ನು ನಡೆಸುವಂತಹದ್ದೇ ಜೀವನ್ಮುಕ್ತಿಯಾಗಿದೆ. ಇಲ್ಲೇ ನಾವು ಅನುಭವ ಮಾಡ್ಕೋಬೇಕು ಅವೆರಡನ್ನೂ ಸಹ, ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು. ಆ ಸಂಸ್ಕಾರವನ್ನು ನಾವು ಇಲ್ಲೇ ತಯಾರು ಮಾಡ್ಕೊಂಡಿರ್ಬೇಕಾಗಿದೆ. ಇಲ್ಲಿ ನಾವು ಅನುಭವ ಮಾಡಿಕೊಂಡು, ತಯಾರು ಮಾಡಿಕೊಂಡು, ಇಲ್ಲಿ ನಾವು ಸ್ಥಾಪನೆ ಮಾಡಿಕೊಂಡ್ರೆ ಮಾತ್ರನೇ ಸತ್ಯಯುಗದಲ್ಲಿ ನಾವು ಆ ಪ್ರಾರಬ್ಧವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಸತ್ಯಯುಗದ ಸ್ಥಾಪನೆಯ ಕಾರ್ಯ ನಡೀತಾ ಇದೆ. ಕಲಿಯುಗದ ಅಂತಿಮದ ವಿನಾಶದ ಕಾರ್ಯನೂ ಸಹ ನಡೀತಾ ಇದೆ. ಇಲ್ಲಿ ಸತ್ಯಯುಗ ಬರಬೇಕು ಅಂತಂದರೆ ಕಲಿಯುಗ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಕಲಿಯುಗ ಹೋಗ್ಬೇಕು ಅಂತಂದರೆ ಹೇಗೆ? ನಮ್ಮಲ್ಲಿ ಕಲಿಯುಗದ ಸಂಸ್ಕಾರಗಳು, ಗುಣಗಳು, ಆ ಧಾರಣೆಗಳು ಸಮಾಪ್ತಿಯಾಗಬೇಕು. ಸತ್ಯಯುಗದ ಸಂಸ್ಕಾರಗಳು ಇಲ್ಲೇನೆ ಧಾರಣೆಯಾಗಬೇಕು. ಸತ್ಯಯುಗದ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳುವಂತಹದ್ದೇ ಸತ್ಯಯುಗ ಸ್ಥಾಪನೆ ಅಂತ ನಾವು ಹೇಳ್ಬೋದು. ಆದರೆ ನಾವು ಇಲ್ಲಿ ಕಲಿಯುಗದಲ್ಲಿ ಇದ್ದೀವಿ, ಅದರಿಂದನೇ ನಾವು ಕಲಿಯುಗದವರಾಗಿದ್ದೀವಿ, ಆ ಒಂದು ಸಂಸ್ಕಾರಗಳು ಇದ್ದಾವೆ ಅಂತ ಅಲ್ಲ. ಇಲ್ಲೇನೆ ನಾವು ಅವುಗಳನ್ನು ಸಮಾಪ್ತಿ ಮಾಡಿಕೊಂಡು ಸತ್ಯಯುಗದ ಸಂಸ್ಕಾರಗಳನ್ನು ಅನುಭವ ಮಾಡ್ಕೋಬೇಕು ಮತ್ತು ಧಾರಣೆ ಮಾಡ್ಕೋಬೇಕಾಗಿದೆ. ಎಲ್ಲವೂ ಇಲ್ಲೇನೆ ನಾವು ಧಾರಣೆ ಮಾಡ್ಕೋಬೇಕಂದ್ರೆ ಸ್ಥಾಪನೆಯ ಕಾರ್ಯ ನಡೀತಾ ಇದೆ. ಸ್ಥಾಪನೆ ಅಂದರೆ ನಮ್ಮಲ್ಲಿ ದೈವಿ ಸಂಸ್ಕಾರಗಳ, ದೈವಿ ಗುಣಗಳ, ಆತ್ಮಾಭಿಮಾನದ ಎಲ್ಲ ಒಂದು ಸಂಸ್ಕಾರಗಳನ್ನು ನಾವು ಇಲ್ಲೇ ತುಂಬಿಕೋಬೇಕಾಗಿದೆ, ಇಲ್ಲೇ ಸ್ಥಾಪನೆ ಮಾಡ್ಕೋಬೇಕಾಗಿದೆ. ಫಸ್ಟು ಸ್ಥಾಪನೆ, ಆಮೇಲೆ ವಿನಾಶ, ಆಮೇಲೆ ಪಾಲನೆ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಫಸ್ಟು ಸ್ಥಾಪನೆ. ಯಾವುದರ ಸ್ಥಾಪನೆ? ಸತ್ಯಯುಗದ ಸಂಸ್ಕಾರಗಳೇನಿದ್ದಾವೆ, ಗುಣಗಳೇನಿದ್ದಾವೆ, ಅವುಗಳನ್ನು ನಾವು ಸ್ಥಾಪನೆ ಮಾಡಿದಾಗ ಕಲಿಯುಗದ ಸಂಸ್ಕಾರಗಳು ವಿನಾಶ ಆಗುತ್ತೆ. ಅದಕ್ಕೆ ನಾವು ವಿನಾಶ ಅಂತ ಹೇಳುವಂತಹದ್ದು. ಅವು ವಿನಾಶ ಆಯಿತು ಅಂದರೆ ಅದರ ಒಂದು ವೈಬ್ರೇಷನ್ನು, ವಾತಾವರಣ ಎಲ್ಲವೂ ವಿನಾಶ ಆಗುತ್ತೆ. ಯಾವಾಗ ಅದು ವಿನಾಶ ಆಗ್ತಾ ಹೋಗುತ್ತೆ, ಸತ್ಯಯುಗದ್ದು ಸ್ಥಾಪನೆ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಸಂಸ್ಕಾರಗಳು, ಅವುಗಳನ್ನು ನಾವು ಪಾಲನೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಪಾಲನೆ ಅಂತಂದರೆ ಅವು ಎಲ್ಲೂ ಸಹ ಅವು ಸಮಾಪ್ತಿ ಆಗದೇ ಇರೋ ಥರ, ಮಾಯೆಗೆ ವಶ ಆಗದೇ ಇರೋ ಥರ, ನಾವು ಸ್ಟಾಪ್ ಮಾಡದೇ ಇರೋ ಥರ ನಾವು ಅವುಗಳನ್ನು ಪಾಲನೆ ಮಾಡ್ಕೊಳ್ತಾ ನಿರಂತರವಾಗಿ ಶಕ್ತಿಶಾಲಿಯಾಗಿ ಬಾಬಾರವರ ಸ್ಮೃತಿಯಿಂದ ನಾವು ಏನು ಮಾಡಬೇಕಾಗತ್ತೆ? ಜ್ಞಾನ, ಯೋಗ, ಧಾರಣೆ, ಸೇವೆಯಿಂದ ನಾವು ಅವುಗಳನ್ನು ಪಾಲನೆ ಮಾಡ್ತಾ ಹೋಗಬೇಕಾಗತ್ತೆ. ಇದಕ್ಕೇನೆ ಸ್ಥಾಪನೆ, ವಿನಾಶ, ಪಾಲನೆ. ನಾವೇನು ಹೇಳ್ತೀವಿ? ಫಸ್ಟು ಸ್ಥಾಪನೆ, ಪಾಲನೆ, ವಿನಾಶ ಅಂತ ಹೇಳ್ತೀವಿ. ಆದರೆ ಈಗ ನಡೆಯುತ್ತಿರುವಂತಹದ್ದು ಯಾವುದು? ಫಸ್ಟು ಸ್ಥಾಪನೆ ಮಾಡಿಕೊಂಡ್ರೆ ಮಾತ್ರನೇ ವಿನಾಶ ಆಗೋದಕ್ಕೆ ಸಾಧ್ಯ. ಈಗ ನೋಡಿ, ನಮಗೆ ಒಂದು ಗ್ಲಾಸ್ ಇದೆ, ಆಯಿತಾ? ಒಂದು ಗ್ಲಾಸಲ್ಲಿ ತುಂಬ ಕೊಳಕಾಗಿರೋ ನೀರನ್ನು ತುಂಬಿ, ಆಯಿತಾ? ಅದಕ್ಕೆ ಒಳ್ಳೆಯ ಒಂದು ಶುದ್ಧವಾದ ನೀರನ್ನು ಆ ಗ್ಲಾಸ್ಗೆ ಸುರಿತಾ ಹೋಗಿ, ಆಗ ಏನಾಗುತ್ತೆ ಹೇಳಿ? ಅಲ್ಲಿರೋ ಕೊಳಕು ನೀರೆಲ್ಲ ಈಚೆ ಬಂದ್ಬಿಡುತ್ತೆ, ಕೇವಲ ಶುದ್ಧವಾದ ನೀರು ಅದರಲ್ಲಿ ಉಳ್ಕೊಳ್ಳುತ್ತೆ. ಅದೇನೇ ಸ್ಥಾಪನೆ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮಲ್ಲಿರುವಂತಹ ಕೊಳಕು ಸಂಸ್ಕಾರಗಳು, ಅಸುರಿ ಸಂಸ್ಕಾರಗಳೇನಿದ್ದಾವೆ ಅವುಗಳನ್ನು ನಾವು ವಿನಾಶ ಮಾಡಬೇಕು ಅಂದರೆ ಸತ್ಯಯುಗಿ ಸಂಸ್ಕಾರಗಳನ್ನು ನಾವು ತುಂಬುತ್ತಾ ಹೋಗಬೇಕಾಗತ್ತೆ. ಅಂದರೆ ಶುದ್ಧವಾದ ನೀರಿನ ಸಮಾನ ನಾವೇನು ಮಾಡಬೇಕು? ಆ ಕೊಳಕು ನೀರು ಇದೆಯಲ್ಲ, ನಮ್ಮ ಮನಸ್ಸು, ಬುದ್ಧಿ, ಆತ್ಮದಲ್ಲೇನಿದೆ? ಅಸುರಿ ಸಂಸ್ಕಾರಗಳು ಅರ್ಧಕಲ್ಪದ್ದು ಅಲ್ವಾ? ಅವುಗಳ ಇದ್ದಾವೆ. ನಾವು ದೈವಿ ಸಂಸ್ಕಾರಗಳನ್ನು ಧಾರಣೆ ಮಾಡ್ಕೊಳ್ತಾ ತುಂಬುತ್ತಾ ಹೋದಂತೆ ಅವು ಈಚೆ ಬಂದ್ಬಿಡುತ್ತೆ, ಸಮಾಪ್ತಿ ಆಗಿಬಿಡುತ್ತೆ. ಯಾವುದು? ಅಸುರಿ ಸಂಸ್ಕಾರಗಳು. ಆಗ ಶುದ್ಧವಾದ ನೀರು ಅಂದರೆ
ದೈವಿ ಸಂಸ್ಕಾರಗಳೇ, ಸತ್ಯಯುಗಿ ಸಂಸ್ಕಾರಗಳೇ ಅಲ್ಲಿ ಉಳಿದಿರುತ್ತೆ. ಅವುಗಳನ್ನು ನಾವು ಪಾಲನೆ ಮಾಡುವಂತಹದ್ದು. ಪಾಲನೆ ಅಂದರೆ ಏನು? ಅವುಗಳನ್ನು ನಾವು ಹೆಚ್ಚಿಗೆ ಸ್ಮೃತಿಯಲ್ಲಿ, ಸ್ವರೂಪದಲ್ಲಿ ತರ್ತಾ, ಕಾರ್ಯದಲ್ಲಿ ತರ್ತಾ, ಅವುಗಳನ್ನು ಸಫಲ ಮಾಡ್ತಾ, ಸಫಲತೆಯನ್ನು ಪಡ್ಕೊಳ್ತಾ, ಅಂದರೆ ಉಪಯೋಗಿಸ್ತಾ ಹೋಗಬೇಕು. ಸ್ವಯಂಗೋಸ್ಕರ ಮತ್ತು ವಿಶ್ವಕ್ಕೋಸ್ಕರ ಉಪಯೋಗಿಸ್ತಾ ಹೋಗ್ತೀವಿ ಅಂತಂದರೆ ಆಗ ಅದು ಪಾಲನೆ ಆಗ್ತಾ ಹೋಗುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಪಾಲನೆ ಅಂತ ಹೇಳ್ತೀವಿ. ಇನ್ನೂ ಶಕ್ತಿಶಾಲಿ ಆಗ್ತಾ, ಇನ್ನೂ ಅವು ಅಂತ್ಯದವರೆಗೂ, ಅಂದರೆ ಆ ಸಂಸ್ಕಾರಗಳು ಅಂತ್ಯದವರೆಗೂ ಇಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ, ಮತ್ತು ಭವಿಷ್ಯದಲ್ಲೂ ಸಹ ನಮಗೆ ಉಪಯೋಗಕ್ಕೆ ಬರುತ್ತೆ. ಅರ್ಥ ಆಯ್ತಲ್ಲ? ಸ್ಥಾಪನೆ ಯಾವುದು, ಪಾಲನೆ ಯಾವುದು, ವಿನಾಶ ಯಾವುದು ಅಂತ. ಇಲ್ಲಿ ನಾವು ಸತ್ಯಯುಗ ಸ್ಥಾಪನೆ ಆಗಬೇಕಂದ್ರೆ ಕಲಿಯುಗ ವಿನಾಶ ಆಗಿಬಿಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಬಾಬಾನ ನಾವು ಕೇಳ್ತೀವಿ, ಬಾಬಾ ಯಾವಾಗ ಬಾಬಾ ನಾವು ಸತ್ಯಯುಗ ಸ್ಥಾಪನೆ ಆಗುತ್ತೆ ಅಂತ ಕೇಳ್ತೀವಿ. ಆದರೆ ಬಾಬಾ ಏನು ಹೇಳ್ತಾರೆ? ನೀವು ತಯಾರಾಗಿದ್ದೀರಾ ಅಂತ ಕೇಳ್ತಾರೆ ಅಲ್ವಾ? ನಾವು ತಯಾರಾಗಬೇಕು ಅಂದರೆ ಸತ್ಯಯುಗಿ ಸಂಸ್ಕಾರಗಳನ್ನು ನಾವು ಇಲ್ಲಿ ತುಂಬಿಕೋಬೇಕು, ಧಾರಣೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ಸತ್ಯಯುಗವನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದು ಹೆಚ್ಚಿಗೆ ಧಾರಣೆ ಆಗ್ತಾ ಹೋಗುತ್ತೋ ಅದರ ಒಂದು ವೈಬ್ರೇಷನ್ಸು ತಯಾರಾಗ್ತಾ ವಾಯುಮಂಡಲ ವಾತಾವರಣವನ್ನು ಸೇರ್ತಾ ಇಡೀ ವಿಶ್ವಕ್ಕೆಲ್ಲನೂ ಸಹ ಅದು ಸೇರುತ್ತೆ. ಆಗ ಇಡೀ ವಿಶ್ವದಲ್ಲಿರುವಂಥ ಕೊಳುಕು ನೀರು ಥರ ಇರುವಂಥ ಸುರಿ ಸಂಸ್ಕಾರಗಳು ಎಲ್ಲವನ್ನ ನಾವು ಆವಾಗ ಸಮಾಪ್ತಿ ಮಾಡ್ಬೋದು. ಅವೆಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ಆಗ ಕೊನೆಗೆ ಉಳಿಯೋದು ಯಾವುದು? ಸತ್ಯಯುಗಿ ಸಂಸ್ಕಾರಗಳು. ಸತ್ಯಯುಗ ಆಗ ತಯಾರಾಗ್ಬಿಡುತ್ತೆ. ಎಂಥ ವೈಬ್ರೇಷನ್ನು, ಅಂತಹ ಒಂದು ಪ್ರಪಂಚ ತಯಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಸಂಕಲ್ಪಗಳನ್ನು ನಾವು ಇಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಯಾವಾಗ ಸಂಕಲ್ಪಗಳು ಪರಿವರ್ತನೆ ಆಗುತ್ತೆ ಅಂದರೆ ನಮ್ಮ ಒಂದು ಸ್ಮೃತಿಯನ್ನು ನಾವು ಪರಿವರ್ತನೆ ಮಾಡಿಕೊಂಡಾಗ, ನಾನು ದೇಹ, ನಾನು ನನ್ನದು, ದೇಹದ ಸಂಸ್ಕಾರಗಳನ್ನು ನಾನು ಪರಿವರ್ತನೆ ಮಾಡ್ಕೋಬೇಕು. ಇವುಗಳನ್ನು ಬಿಟ್ಟು ನನ್ನ ಸ್ಮೃತಿಯಲ್ಲಿ ಯಾವುದಿರಬೇಕು? ನಾನು ಆತ್ಮನಾಗಿದ್ದೀನಿ, ಪರಮಾತ್ಮನ ಸಂತಾನನಾಗಿದ್ದೀನಿ, ಪರಮಾತ್ಮ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಡೀ ವಿಶ್ವ ಪರಿವರ್ತನೆಗೋಸ್ಕರ, ಸತ್ಯಯುಗವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ. ನಾನು ಈಗ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ, ಸಂಗಮ ಯುಗದ ಕಲ್ಯಾಣಕಾರಿ ಆತ್ಮನಾಗಿದ್ದೀನಿ ನಾನು. ಈ ಒಂದು ಸ್ಮೃತಿ ನಮಗೆ ಇರಬೇಕಾಗತ್ತೆ. ಯಾವಾಗ ಈ ಸ್ಮೃತಿ ನಮಗೆ ಇರುತ್ತೆ, ಅಂತಹ ಒಂದು ಸಂಕಲ್ಪಗಳೇ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಯಾಕಂದರೆ ಸ್ಮೃತಿಯಂತೆ ಸ್ಥಿತಿ ತಯಾರಾಗುತ್ತೆ. ಆಗ ನಮ್ಮ ದೃಷ್ಟಿನೂ ಸಹ ಸ್ಮೃತಿಯಂತೆಯೇ ಇರುತ್ತೆ. ನಮ್ಮ ಒಂದು ಮಾತು, ನಮ್ಮ ಕರ್ಮ, ಕೇಳಿಸ್ಕೊಳ್ಳುವಂಥದ್ದು, ನೋಡೋದು ಎಲ್ಲವೂ ಸಹ ಸ್ಮೃತಿಯಂತೆಯೇ ತಯಾರಾಗುತ್ತೆ. ನಾನು ಆತ್ಮ, ಸತ್ಯಯುಗಿ ಪ್ರಪಂಚವನ್ನು ತಯಾರು ಮಾಡೋದಕ್ಕೆ ನಿಮಿತ್ತನಾಗಿದ್ದೀನಿ. ಬಾಬಾ ನನ್ನನ್ನು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನನಗೆ ಓದಿಸ್ತಿದ್ದಾರೆ ಬಾಬಾ ನನಗೆ. ಅದಕ್ಕೋಸ್ಕರ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ, ಈಶ್ವರೀಯ ವಿದ್ಯಾರ್ಥಿಯಾಗಿ ಓದ್ತಿದ್ದೀನಿ. ಸತ್ಯಯುಗಿ ಪ್ರಪಂಚವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಬಾಬಾ ನನಗೆ ಓದಿಸ್ತಿದ್ದಾರೆ. ನಾನು ಕಲಿಯುಗದ ಆತ್ಮ ಅಲ್ಲ. ಆಯ್ತಲ್ಲ? ಈ ಒಂದು ಸ್ಮೃತಿ ನಮಗೆ ಬರಬೇಕು. ನಾನು ಆತ್ಮ ಆಗಿದ್ದೀನಿ, ನಾನು ಪರಂಧಾಮದ ನಿವಾಸಿಯಾಗಿದ್ದೀನಿ. ಈ ಸಂಕಲ್ಪಗಳು ಪ್ರತಿ ಸೆಕೆಂಡು ನಮ್ಮ ಮನಸ್ಸಲ್ಲಿ, ಅಂದರೆ ಮನಸ್ಸಲ್ಲಿ ಚಿಂತನೆ ನಡೀತಿರಬೇಕು. ಏನೇ ಮಾಡಬೇಕಾದ್ರೂ ನಾವು ಈಗ ಸತ್ಯಯುಗವನ್ನು ತರಬೇಕು ಅಂತಂದರೆ ಕೇವಲ ನಾವು ಸತ್ಯಯುಗ ಬಂದಾಗ ಸತ್ಯಯುಗ ಆಗ್ಬಿಡುತ್ತೆ ಬಿಡು, 2036ಕ್ಕೆ ಕೃಷ್ಣನ ಜನ್ಮ ಆಗುತ್ತೆ, ಸತ್ಯಯುಗ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕಾಯೋದಲ್ಲ, ಇಲ್ಲಿ ನಾವು ತಯಾರಾಗಬೇಕಾಗಿದೆ. ನಾವು ತಯಾರಾದರೆ ಮಾತ್ರನೇ ಸತ್ಯಯುಗ ಬರುವಂಥದ್ದು. ಯಾಕಂದರೆ ಸತ್ಯಯುಗಿ ಆತ್ಮಗಳೇ ತಯಾರಾಗಿಲ್ಲ ಅಂದರೆ ಸತ್ಯಯುಗ ಹೆಂಗೆ ತಯಾರಾಗುತ್ತೆ? ಯೋಚನೆ ಮಾಡಿ ಅಲ್ವಾ? ಸತ್ಯುಗದಲ್ಲಿ ಬರಬೇಕಾಗಿರುವಂಥ ಆತ್ಮಗಳೇ ಇನ್ನೂ ರೆಡಿ ಆಗಿಲ್ಲ ಸತ್ಯುಗಕ್ಕೆ ಅಂದರೆ ಸತ್ಯುಗ ಹೇಗೆ ತಯಾರಾಗುತ್ತೆ? ಅವರು ತಯಾರಾಗಬೇಕು, ಸತ್ಯುಗ ಬರಬೇಕು. ಆದ್ದರಿಂದ ನಮ್ಮ ಒಂದು ಸ್ಮೃತಿ ಶ್ರೇಷ್ಠವಾಗಿದ್ದಾಗ ನಮ್ಮ ಒಂದು ದೃಷ್ಟಿ, ಸಂಕಲ್ಪಗಳು ಸಹ ಶ್ರೇಷ್ಠವಾಗಿರುತ್ತೆ. ಏನೇ ಒಂದು ಪ್ರತಿಯೊಂದು ಕಾರ್ಯವನ್ನು ನೀವು ಮಾಡ್ತಾ ಹೋದ್ರೂ ಸಹ ಅಲ್ಲಿ
ಸ್ಮೃತಿ ಇರಬೇಕಾಗತ್ತೆ. ಅಂದರೆ ಫಸ್ಟು ನಮಗೆ ನಾನು ಮಾಡ್ತಿರುವಂಥ ಸಂಕಲ್ಪಗಳು ಸರಿನಾ ತಪ್ಪಾ, ಇದು ಮಾಡಬೇಕಾ ಇದು ಮಾಡಬಾರ್ದಾ, ಅದರ ಕಡೆ ಕೂಡ ನಮಗೆ ಗಮನ ಇರಬೇಕಾಗಿದೆ. ಆಗ ನಾವು ಸಂಕಲ್ಪಗಳನ್ನು ಪರಿವರ್ತನೆಯೂ ಸಹ ನಾವು ಮಾಡ್ಕೊಳ್ತಾ ಹೋಗ್ಬೋದು. ನಾನು ದೇಹದ ಸ್ಮೃತಿಯಲ್ಲಿದ್ದೀನಿ, ದೇಹದ ಸಂಸ್ಕಾರಗಳು ಅದಕ್ಕೆ ತಕ್ಕಾಗಿ ಸಂಕಲ್ಪಗಳು ನಡೀತಿದೆ. ನಾನು ದೇಹ ಅಲ್ಲ, ನಾನು ಆತ್ಮನಾಗಿದ್ದೀನಿ, ಸೃಷ್ಟಿಯ ಪರಿವರ್ತನೆಗೆ ನಿಮಿತ್ತನಾಗಿದ್ದೀನಿ, ಆ ಜವಾಬ್ದಾರಿ ನನಗೆ ಇದೆ, ಬಾಬಾ ಕೊಟ್ಟಿದ್ದಾರೆ. ಆ ಸ್ಮೃತಿಯಲ್ಲಿ ಬರ್ತಾ ನಾನು ಈ ಒಂದು ಸತ್ಯ ಸಂಕಲ್ಪಗಳನ್ನೇ ನಾನು ತಯಾರು ಮಾಡಬೇಕು ಅಂತ ಆ ಒಂದು ಸ್ಮೃತಿ ನಮ್ಮಲ್ಲಿರ್ಬೇಕು. ಅದಕ್ಕೆ ಹೇಳ್ತಾರೆ ಸಂಕಲ್ಪದಿಂದ ಸೃಷ್ಟಿ ಅಂತ. ಸಂಕಲ್ಪದಿಂದ ಸೃಷ್ಟಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾವು ಎಂತಹ ಸಂಕಲ್ಪ ಮಾಡ್ತೀವೋ ಅಂತ ನಾವು ಸ್ಮೃತಿಯಂತೆ ಸಂಕಲ್ಪಗಳು ನಡೀತಿರುತ್ತೆ, ಸಂಕಲ್ಪದಂತೆಯೇ ಸೃಷ್ಟಿನೂ ಸಹ ತಯಾರಾಗತ್ತೆ. ದೃಷ್ಟಿ ಎಲ್ಲವೂ ಸಹ ನಮ್ಮ ಸ್ಮೃತಿಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ನಾನು ಏನು ಅನ್ನೋ ಸ್ಮೃತಿ ನನಗಿದೆ ಅಂದರೆ ಅಂತಹ ದೃಷ್ಟಿ ಇರುತ್ತೆ, ಅಂತಹದ್ದೇ ಸಂಕಲ್ಪಗಳು ನಡೀತಿರುತ್ತೆ ಕೂಡ ಅಲ್ವಾ. ಮತ್ತೆ ಸಂಕಲ್ಪದಿಂದ ಸೃಷ್ಟಿ ಅಂತಲೂ ಸಹ ಹೇಳ್ತಾರೆ. ಮತ್ತೆ ದೃಷ್ಟಿ ಹೇಗಿರುತ್ತೋ ಹಾಗೆ ಸೃಷ್ಟಿ ಕಾಣ್ತಿರುತ್ತೆ ಅಂತಲೂ ಸಹ ಹೇಳ್ತಾರೆ. ನಾನು ಎಂತಹ ಆತ್ಮ ಅನ್ನೋ ಸ್ಮೃತಿ ಇರುತ್ತೋ ಸಂಕಲ್ಪಗಳು ಅಂದರೆ ಎಂತಹ ಆತ್ಮ ಅನ್ನೋ ಸ್ಮೃತಿ ಇರುತ್ತೋ ಅಂತಹ ದೃಷ್ಟಿನೇ ಹೋಗ್ತಿರುತ್ತೆ. ಅಂತಹ ದೃಷ್ಟಿ ಹೋಗ್ತಿದೆ ಅಂದಮೇಲೆ ಅಂತಹ ಸಂಕಲ್ಪಗಳೇ ನಡೀತಿರುತ್ತೆ ಕೂಡ ಅಲ್ವಾ. ಇದೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಕೂಡ. ಆದ್ದರಿಂದ ನಾವು ಪರಿವರ್ತನೆಯನ್ನು ನಾವು ಇಲ್ಲೇನೇ ತರಬೇಕಾಗಿದೆ. ಬಾಬಾ ನಮಗೆ ಸೆಲೆಕ್ಟ್ ಮಾಡ್ಕೊಂಡಿರೋದೇ ಇದಕ್ಕೋಸ್ಕರ. ಆದರೆ ನಾವು ಇನ್ನೂ ಕಲಿಯುಗದ ಸಂಸ್ಕಾರಗಳನ್ನೇ ತಯಾರು ಮಾಡ್ತಾ ಇದ್ದೀವಿ. ಕೋಪದಲ್ಲಿ ಬರೋದು, ನಾನು ನನ್ನದು ಅನ್ನುವ ಅಭಿಮಾನದಲ್ಲಿ ಬರೋದು, ದೇಹಾಭಿಮಾನದಲ್ಲಿ ಬರೋದು, ದೇಹದ ಸಂಬಂಧಗಳು, ಪದಾರ್ಥಗಳು, ವ್ಯಕ್ತಿ ವೈಭವಗಳು, ಪ್ರಕೃತಿ ಇವೆಲ್ಲದರ ಒಂದು ಆಕರ್ಷಣೆಯಲ್ಲಿ ಬರೋದು. ಮತ್ತು ಕೋಪ ಇರ್ಬೋದು, ಮುನಿಸ್ಕೊಳ್ಳುವಂತಹದ್ದಿರ್ಬೋದು ಅಲ್ವಾ. ಬೇಜಾರು, ದುಃಖ, ಅಸೂಯೆ, ಚಿಂತೆ, ಟೆನ್ಷನ್ನು ಅಲ್ವಾ. ಇವೆಲ್ಲ ಸಮಸ್ಯೆಗಳು, ಇವೆಲ್ಲ ಕಲಿಯುಗದ್ದು. ನಾವು ಅದರಲ್ಲೇ ಇದ್ದೀವಿ ಅಂದರೆ ನಾವು ಕಲಿಯುಗವನ್ನೇ ಇನ್ನೂ ತಯಾರು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಬಾಬಾ ನಮ್ಮನ್ನು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಸತ್ಯಯುಗವನ್ನು ಸ್ಥಾಪನೆ ಮಾಡೋದಕ್ಕೆ. ಬಟ್ ನಾವು ಏನು ಮಾಡ್ತಿದ್ದೀವಿ? ಕಲಿಯುಗವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇನ್ನು ಕಲಿಯುಗ ಇನ್ನೂ ಅದು ಸ್ಟ್ರಾಂಗ್ ಆಗೋದಕ್ಕೆ ನಾವೇ ಏನು ಮಾಡ್ತಾ ಇದ್ದೀವಿ? ಅಂತಹ ಸಂಕಲ್ಪ, ಅಂತಹ ನಡವಳಿಕೆ, ಅಂತಹ ಒಂದು ದೃಷ್ಟಿಯನ್ನು ನಾವು ಧಾರಣೆ ಮಾಡ್ಕೋತಾ ಇದ್ದೀವಿ. ಅದಕ್ಕೇನೆ ನಮ್ಮ ಒಂದು ಸ್ಮೃತಿ ಸಂಕಲ್ಪಗಳ ಮೇಲೆ ನಮ್ಮ ಒಂದು ಗಮನವನ್ನು ನಾವು ಕೊಡಬೇಕಾಗತ್ತೆ. ಯಾವಾಗ ನಮ್ಮ ಸ್ಮೃತಿ ಸಂಕಲ್ಪಗಳು, ದೃಷ್ಟಿ ಇವೆಲ್ಲ ಪರಿವರ್ತನೆ ಆಗುತ್ತೆ, ಆಗ ವಿಶ್ವ ಪರಿವರ್ತನೆಯೂ ಸಹ ಆಗುತ್ತೆ. ನಾವು ಅವರ ದೃಷ್ಟಿ ಸರಿ ಇಲ್ಲ, ಅವರ ಸಂಸ್ಕಾರ ಸರಿ ಇಲ್ಲ ಅಂತ ನಾವು ಇತರರಿಗೆ ಹೇಳೋದಕ್ಕಿಂತ ನನ್ನ ಸಂಸ್ಕಾರ, ನನ್ನ ದೃಷ್ಟಿ, ನನ್ನ ಯೋಚನೆಗಳು ಚೆನ್ನಾಗಿದ್ದಾವ, ಸರಿಯಾಗಿದ್ದಾವ ಅಂತ ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಳೋದು ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಬಾಬಾ ಕೇವಲ ವಿಶ್ವ ಪರಿವರ್ತನೆ ಅಷ್ಟೇ ಅಲ್ಲ, ಜೊತೆಗೆ ಎಷ್ಟೋ ಭಕ್ತಾತ್ಮರಿಗೆ ಏನು ಮಾಡ್ತಾರೆ? ಭಕ್ತಾತ್ಮರ ಒಂದು ಕಲ್ಯಾಣ ಮಾಡೋದಕ್ಕೋಸ್ಕರನೂ ಸಹ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರ ಮನೋಕಾಮನೆಗಳನ್ನು ಪೂರ್ಣ ಮಾಡೋದಕ್ಕೋಸ್ಕರ, ವಿಶ್ವದ ಆತ್ಮಗಳನ್ನು ಪಾಲನೆ ಮಾಡೋದಕ್ಕೋಸ್ಕರ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಪೂರ್ವಜರು ಸಹ ಹೌದು, ಪೂಜ್ಯರು ಸಹ ಹೌದು. ಎಲ್ಲರನ್ನ ಪಾಲನೆ ಮಾಡುವಂತಹ, ವಿಶ್ವದಾತ್ಮಗಳನ್ನು ಪಾಲನೆ ಮಾಡುವಂತಹ ಜ್ಞಾನ ಯೋಗದಿಂದ, ಗುಣಶಕ್ತಿಗಳಿಂದ ಪಾಲನೆ ಮಾಡುವಂತಹ ಪೂರ್ವಜರು ಹೌದು. ಎಲ್ಲ ಭಕ್ತಾತ್ಮರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ, ಆತ್ಮಗಳ ಕಲ್ಯಾಣ ಮಾಡುವಂತಹ ಪೂಜ್ಯರು ಕೂಡ ಹೌದು ನಾವು. ಎಷ್ಟು ಜವಾಬ್ದಾರಿ ಬಾಬಾ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಮತ್ತು ನಾವಿನ್ನೂ ಕಲಿಯುಗದ ಸಂಸ್ಕಾರಗಳಲ್ಲೇ ಇದ್ದೀವಿ. ಅದರ ಒಂದು ವೈಬ್ರೇಷನ್ನೇ ತುಂಬುತ್ತಿದ್ದೀವಿ ನಮ್ಮಲ್ಲಿ. ಮತ್ತು ಅದರ ಒಂದು ವೈಬ್ರೇಷನ್ನೇ ವಾಯುಮಂಡಲದಲ್ಲಿ, ವಾತಾವರಣದಲ್ಲಿ ಕಳಿಸ್ತಿದ್ದೀವಿ ಅಂದರೆ ಈ ವಿಶ್ವ ಎಲ್ಲ ಅದನ್ನು ಸ್ವೀಕಾರ ಮಾಡ್ತಾ ಇದೆ, ಅದನ್ನು ತಗೊಳ್ತಾ ಇದೆ. ಮತ್ತು ನಾವು ಯಾವುದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ, ಇದ್ರ ಕಡೆ ನಾವು ಗಮನ ಕೊಡಬೇಕು.
ಎಷ್ಟೋ ಋಷಿ ಮುನಿಗಳು ಎಂತೆಂಥವರು ಹೇಳ್ತಾರೆ ಮಾಯೆಯನ್ನು ಗೆಲ್ಲೋದು ತುಂಬ ಕಷ್ಟ, ಅದರ ಮೇಲೆ ವಿಜಯವನ್ನು ಪಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ. ಆದರೆ ಬಾಬಾ ನಮಗಿಷ್ಟು ಈಸಿ ಮಾಡಿಸ್ತಿದಾರಲ್ಲ, ಸ್ಮೃತಿಯ ಮೂಲಕ ಬಾಬಾರವರ ಜ್ಞಾನ ಯೋಗ ಶಕ್ತಿಯಿಂದ ನಾವು ಮಾಯೆ ಮೇಲೆ ವಿಜಯವನ್ನು ನಾವು ಪಡ್ಕೊಳ್ಬೋದು ಅಲ್ವಾ. ನಮಗೆ ಬಾಬಾ ಜೊತೆಗಿದ್ದಾರೆ, ಅವರ ಜ್ಞಾನ ಅವರ ಒಂದು ಶಕ್ತಿ ನಮ್ಮ ಜೊತೆಗಿದೆ, ನಾವು ವಿಜಯವನ್ನು ನಾವು ಪಡ್ಕೊಳ್ಬೋದು ಅಲ್ವಾ. ಪಡ್ಕೊಳ್ತೀವಿ ನಾವು, ಕಲ್ಪ ಕಲ್ಪದ ವಿಜಯ ಆತ್ಮಗಳಲ್ವ ನಾವು. ಆದ್ದರಿಂದ ನಮ್ಮ ಒಂದು ಸ್ಮೃತಿ ಏನು, ನಾನು ಆತ್ಮದ ಸ್ಮೃತಿ ಜೊತೆಗೆ ಅಂತಹ ವೃತ್ತಿ ದೃಷ್ಟಿ ಸಂಕಲ್ಪಗಳು ಎಲ್ಲ ಪರಿವರ್ತನೆ ಆಯಿತು ಅಂದರೆ ಹೊಸ ಪ್ರಪಂಚನೂ ಸಹ ಪರಿವರ್ತನೆ ಆಗೋದಕ್ಕೆ ಅಷ್ಟು ಲೇಟ್ ಆಗೋದಿಲ್ಲ ಕೂಡ. ಕೆಲವರು ಇದೇ ಚಿಂತೆ ಮಾಡ್ತಿರ್ತಾರೆ, ಏನು ನಾವು ಅಂದರೆ ಈ ಕಲಿಯುಗದ ಭಾರವನ್ನ ಇನ್ನೂ ತಲೆ ಮೇಲೆ ಹೊತ್ಕೊಳ್ತಾ ಇದ್ದಾರೆ ಇನ್ನೂ ಕೂಡ ಆತ್ಮಗಳು ಅಂತ ಬಾಬಾ ಹೇಳ್ತಿದ್ದಾರೆ. ಕಲಿಯುಗದ್ದೇನು ಇದೆ ಹೇಳಿ, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕೇನು, ನಾನು ದುಡ್ಡು ಸಂಪಾದನೆ ಮಾಡಬೇಕು, ನನ್ನ ಮಕ್ಕಳಿಗೆ ಇದು ಮಾಡಬೇಕು, ಅವ್ರಿಗೆ ಮದುವೆ ಮಾಡಬೇಕು, ಆ ಸೈಟ್ ತೆಗಿಬೇಕು, ಈ ಸೈಟ್ ತೆಗಿಬೇಕು, ಅದು ಅಂದರೆ ಏನೇನೋ ಇರುತ್ತೆ ಅಲ್ವಾ. ಈ ಕಲಿಯುಗದ್ದೇ ಅಲ್ವಾ ಇದೆಲ್ಲ. ಅದಕ್ಕೋಸ್ಕರ ನಮ್ಮ ಫ್ಯಾಮ್ಲಿನ ಚೆನ್ನಾಗಿಡಬೇಕು, ಇನ್ನೂ ಇದರಲ್ಲೇ ಮುಳುಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಅಂತಹ ಆಲೋಚನೆಗಳನ್ನು ಮಾಡಿ ಮಾಡಿ ಆ ಭಾರವನ್ನು ಇನ್ನೂ ತುಂಬಿಕೋತಾ ಇದ್ದಾರೆ, ಜಾಸ್ತಿ ಮಾಡ್ಕೋತಾ ಇದ್ದಾರೆ ನನ್ನ ಮಕ್ಕಳು ಅಂತ ಬಾಬಾ ಹೇಳ್ತಿದ್ದಾರೆ. ಅದೆಲ್ಲ ಭಾರನೇ ತಾನೇ. ನನ್ನ ಮಕ್ಕಳಿಗೆ ಎಜುಕೇಷನ್, ನನ್ನ ಮಕ್ಕಳಿಗೆ ಮತ್ತೆ ಮದುವೆ ಮಾಡಬೇಕು, ಮನೆ ಕಟ್ಕೊಡ್ಬೇಕು, ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು, ಅವ್ರನ್ನ ಚೆನ್ನಾಗಿಡಬೇಕು, ಇವ್ರನ್ನ ಚೆನ್ನಾಗಿಡಬೇಕು, ನಾವು ಹಾಗಿರಬೇಕು ಹೀಗಿರಬೇಕು, ಇವೆಲ್ಲದರ ಭಾರವನ್ನು ಹೊತ್ಕೋತಿದ್ದಾರೆ. ಭಾರವನ್ನು ಹೊತ್ಕೊಳ್ಳಿ ಅಂತ ನಾನು ಹೇಳಿದ್ದೀನ ಅಂತ ಕೇಳ್ತಿದ್ದಾರೆ. ಅದೆಲ್ಲದರ ಭಾರ ನನಗೆ ಕೊಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅದೆಲ್ಲದರ ಭಾರ ನನಗೆ ಕೊಡಿ, ಅವ್ರಿಗೆ ಏನು ಮಾಡಬೇಕು ಅದು ಏನು ಮಾಡಬಾರ್ದು ನನಗೆ ಗೊತ್ತಿದೆ, ಆ ಜವಾಬ್ದಾರಿಯೆಲ್ಲ ನನಗೆ ಕೊಡಿ, ಆಗ ನಾನು ಅವರನ್ನು ಸಂಭಾಲನೆ ಮಾಡ್ತೀನಿ. ಕೇವಲ ನೀವು ನಿಮ್ಮ ಕಲ್ಯಾಣದಲ್ಲಿ, ವಿಶ್ವ ಕಲ್ಯಾಣದಲ್ಲಿ ನಿರತರಾಗಿ ಸಾಕು ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ನಾವು ಅದನ್ನು ಬಿಟ್ಟು ಬಾಬಾ ಏನಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಬಿಟ್ಟು ಅದರ ಯೋಚನೆ ಮಾಡೋದನ್ನು ಬಿಟ್ಟು ನಾವು ಇದರ ಕಡೆ ಗಮನ ಕೊಡ್ತಿದ್ದೀವಿ. ನೋಡಿ, ನಾವೊಂದು ವರ್ಕ್ ಮಾಡ್ತೀವಿ, ಒಂದು ಆಫೀಸ್ಗೆ ಹೋಗ್ತೀವಿ, ಒಂದು ವ್ಯಾಪಾರ ಮಾಡ್ತೀವಿ ಅಲ್ವಾ, ದುಡ್ಡು ಸಂಪಾದನೆ ಮಾಡ್ತೀವಿ, ಮಾಡಿ ಒಂದು ನಿಮ್ಮ ಫ್ಯಾಮ್ಲಿಯನ್ನು ನೀವು ಪಾಲನೆ ಮಾಡ್ಬೋದು, ನಿಮ್ಮ ಒಂದು ಫ್ಯಾಮ್ಲಿಯನ್ನು ನೀವು ಸಂಭಾಲನೆ ಮಾಡ್ಬೋದು. ಇಲ್ಲ ನಿಮ್ಮ ಜಾಸ್ತಿ ಇದೆ ಕೋಟಿಗಟ್ಟಲೆ ಅಂದರೆ ನಿಮ್ಮ ರಿಲೇಷನ್ಸು ಅಲ್ವಾ, ನಿಮ್ಮ ಮನೆತನ ಎಲ್ಲವನ್ನ, ಇಲ್ಲ ಜಾಸ್ತಿ ಇದೆ ಡೊನೇಟ್ ಮಾಡ್ಬೋದು ಅಂತಂದರೆ ಇಡೀ ಒಂದು ರಾಜ್ಯ ಅಂದ್ಕೊಳ್ಳಿ, ಅಷ್ಟಕ್ಕೆ ಮಾಡ್ಬೋದು ನೀವು. ಅದು ಏನು ಸ್ಥೂಲವಾಗಿ ಅಲ್ವಾ, ಸ್ಥೂಲವಾಗಿ ಏನು ಬಟ್ಟೆ ಆಸ್ತಿ ದುಡ್ಡು ಅದು ಇದು ಎಲ್ಲ ಅಲ್ವಾ, ಸ್ಥೂಲವಾಗಿ ನೀವು ಕೊಡ್ಬೋದು. ಆದರೆ ಈ ಒಂದು ಬಾಬಾರಿಂದ ಏನು ಸಿಗ್ತಿದೆ ಆಸ್ತಿ, ಬಾಬಾರವರಿಂದ ಖಜಾನೆಗಳೇನು ಸಿಗ್ತಿದೆ, ಜ್ಞಾನ ಶಕ್ತಿಗಳು, ಜ್ಞಾನದಿಂದ ತಿಳುವಳಿಕೆ ವೃದ್ಧಿ ಆಗ್ತಾ ಹೋಗುತ್ತೆ, ಯೋಗದಿಂದ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ, ಜ್ಞಾನದಿಂದ ಬುದ್ಧಿ ಬಲ, ಯೋಗದಿಂದನೂ ಸಹ ಮನಸ್ಸು ಬುದ್ಧಿ ಎಲ್ಲವೂ ಸಂಸ್ಕಾರಗಳೆಲ್ಲವೂ ಪರಿವರ್ತನೆ ಆಗ್ತಾ ಹೋಗುತ್ತೆ ಅಲ್ವಾ. ಶಕ್ತಿಶಾಲಿ ಆಗ್ತಾ ಜ್ಞಾನಿಗಳಾಗಿ ಯೋಗಿಗಳಾಗಿ ನೀವು ಸರ್ವಶಕ್ತಿವಂತರಾಗ್ತಾ ಮಾಸ್ಟರ್ ಜ್ಞಾನ ಸೂರ್ಯರಾಗ್ತಾ ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀವು ಕೊಡ್ಬೋದು. ಅದಾದರೆ ನೀವು ಸ್ಥೂಲವಾಗಿ ಕೊಡೋದಕ್ಕೆ ಎಷ್ಟು ಮಂದಿ ಇದ್ದಾರೆ ಅಲ್ವಾ, ಸ್ಥೂಲವಾಗಿ ಕೊಡೋದಕ್ಕೆ ಅನಾಥಾಶ್ರಮಗಳಿಗೆ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಎಷ್ಟೋ ಮಂದಿ ಇದ್ದಾರೆ ಪ್ರಪಂಚದಲ್ಲಿ, ಎಲ್ಲ ಕೊಡೋರಿದ್ದಾರೆ. ಆದರೆ ಮನುಷ್ಯರಿಗೆ ಸುಖ ಶಾಂತಿ ಪ್ರೀತಿ ಅವ್ರ ಕಷ್ಟಗಳನ್ನು ದೂರ ಮಾಡುವಂಥದ್ದು, ಅವ್ರಿಗೆ ಮುಕ್ತಿ ಕೊಡುವಂತಹದ್ದು, ಇದು ಯಾರು ಮಾಡ್ತಾರೆ? ಮಕ್ಕಳೇ ನೀವಲ್ಲದೆ ಯಾರು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಬಾಬಾ. ಅದೆಲ್ಲ ಕೊಡೋದಕ್ಕೆ ಪ್ರಪಂಚದಲ್ಲಿ ಇದ್ದಾರೆ, ಇದನ್ನ ಕೊಡೋದು ಯಾರು? ನೀವೇ ಕೊಡಬೇಕು, ನೀವೇ ನಿಮಿತ್ತ ಆಗಬೇಕು. ಅದಕ್ಕೆ ನೀವು ನನಗೆ ರೈಟ್ ಹ್ಯಾಂಡ್ ಆಗಬೇಕು.
ನೀವೇನೇ ಕೊಡಬೇಕಾದ್ರೂ ನೀವು ಬಲಗೈಯಿಂದನೇ ಕೊಡ್ತೀರಾ ಅಲ್ವಾ? ಮತ್ತೆ ಆ ಬಲಗೈಯಿಂದ ನನ್ನ ಶಕ್ತಿಗಳನ್ನು ನಾನು ಇಡೀ ವಿಶ್ವದ ಆತ್ಮಗಳಿಗೆ ಕೊಡ್ತೀನಿ, ನಿಮಗೂ ಸಹ ಕೊಡ್ತೀನಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ. ನಾವು ಕೇವಲ ಸ್ಥೂಲವಾಗಿ ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಒಂದು ರಿಲೇಷನ್ನು, ನಮ್ಮ ಒಂದು ಕುಟುಂಬ, ಆಫೀಸು, ವ್ಯಾಪಾರ ಇವುಗಳಲ್ಲೇ ನಾವು ಸಿಕ್ಕಾಕೊಂಡು ಕೇವಲ ಸ್ಥೂಲವಾಗಿ ವಿನಾಶದ ಒಂದು ಪ್ರಾಪ್ತಿಗೋಸ್ಕರ ಅವುಗಳನ್ನು ಅವ್ರಿಗೆ ಕೊಡಬೇಕು ಅಂತ ನಾವು ಒದ್ದಾಡ್ತಿದ್ದೀವಿ ಅಂದರೆ ಇದೆಲ್ಲ ಯಾರು ಕೊಡ್ತಾರೆ? ಅವಿನಾಶಿ ಆಸ್ತಿ, ಮುಕ್ತಿ, ಜೀವನ್ ಮುಕ್ತಿ, ದುಃಖಧಾಮದಿಂದ ಮುಕ್ತಿ, ಸುಖಧಾಮದ ಜೀವನ್ ಮುಕ್ತಿ ಯಾರು ಕೊಡ್ತಾರೆ? ಅವ್ರಿಗೆ ಮಾರ್ಗ ಯಾರು ತೋರಿಸ್ತಾರೆ? ಸುಖ, ನೆಮ್ಮದಿ, ಆರೋಗ್ಯ, ಸಂಪತ್ತು, ಶಾಂತಿ, ಪ್ರೀತಿ ಇವೆಲ್ಲವನ್ನ ಯಾರು ಕೊಡ್ತಾರೆ ಮಕ್ಕಳೇ? ನೀವಲ್ಲದೆ. ನೀವು ನನ್ನಿಂದ ಪಡ್ಕೊಂಡು ನನ್ನ ಮೂಲಕ ನೀವು ಇಡೀ ವಿಶ್ವಕ್ಕೆ ಕೊಡಬೇಕು, ಅದಕ್ಕೆ ನೀವು ನಿಮಿತ್ತ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಅಲ್ವಾ? ನಾವು ಯೋಚನೆ ಮಾಡಬೇಕು. ನಾವು ಮಾಡುವಂತಹ ಕೆಲಸ ಕಾರ್ಯ ಸ್ಥೂಲವಾಗಿ ನಮ್ಮ ಫ್ಯಾಮಿಲಿನಷ್ಟೇ ನಾವು ನೋಡ್ಬೋದು. ಆದರೆ ಬಾಬಾ ಕೊಡ್ತಿರೋದೇನಿದೆ ಅವರ ಸಮಾನವಾಗಿ ಕೂತು ಇಡೀ ವಿಶ್ವಕ್ಕೆ ನಾವು ಪಾಲನೆ ಕೊಡ್ಬೋದು. ನಿಮ್ಮ ಮನೆಯಲ್ಲಿ ಸ್ಥೂಲವಾಗಿ ನೀವು ಪಾಲನೆ ಕೊಡ್ತೀರಾ, ದುಡ್ಡು ಕೊಡ್ತೀರಾ, ಊಟ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ಮನೆ ಕೊಡ್ತೀರಾ, ಆಸ್ತಿ ಕೊಡ್ತೀರಾ, ಪಾಲನೆ ಕೊಡ್ತೀರಾ ಸ್ಥೂಲವಾಗಿ. ಆದರೆ ಬಾಬಾರವರಿಂದ ಸಿಗುವಂತಹ ಜ್ಞಾನ, ಯೋಗ ಇವೆರಡರಿಂದ ಇಡೀ ವಿಶ್ವಕ್ಕೆ ಪಾಲನೆಯನ್ನು ನೀವು ಕೊಡ್ಬೋದು. ಇಡೀ ವಿಶ್ವದಾತ್ಮಗಳನ್ನು ಶಕ್ತಿಶಾಲಿಗಳಾಗಿ ಮಾಡ್ಬೋದು. ಇಡೀ ವಿಶ್ವದಾತ್ಮಗಳನ್ನು ರಾವಣನಿಂದ ಬಿಡಿಸ್ಬೋದು, ರಾವಣನಿಂದ, ಲಂಕೆಯಿಂದ, ವೇಶ್ಯಾಲಯದಿಂದ ನೀವು ಬಿಡಿಸ್ಬೋದು, ದುಃಖಧಾಮದಿಂದ ನೀವು ಬಿಡಿಸ್ಬೋದು. ನಿರಂತರ 21 ಜನ್ಮಗಳಿಗಷ್ಟೇ ಅಲ್ಲದೆ 84 ಜನ್ಮಗಳಿಗೋಸ್ಕರ ಪ್ರಾಪ್ತಿಯನ್ನು ನೀವು ಮಾಡಿಸ್ಬೋದು. ಎಷ್ಟು ಪುಣ್ಯ ಅಲ್ವಾ? ಎಷ್ಟು ಪುಣ್ಯ ಕಾರ್ಯ ಅಲ್ವಾ? ನಾವೊಂದೊತ್ತು ಊಟ ಕೊಡೋದು ನೋಡಿ, ಊಟ, ದುಡ್ಡು, ಮನೆ, ಬಟ್ಟೆ ಕೊಡ್ತಾರೆ, ಮನಸ್ಸಿಗೆ ನೆಮ್ಮದಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನಸ್ಸಿಗೆ ಸುಖ, ಶಾಂತಿ ಎಲ್ಲರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಕ್ಕಳಾದಂಥ ನಾವೇ ಮಾಡಬೇಕಾಗತ್ತೆ. ಆದ್ದರಿಂದ ಅದೆಲ್ಲವನ್ನ ಕೊಡುವಂತಹ ಮಕ್ಕಳು ನೀವೇ ಆಗಿದ್ದೀರಾ. ದಾತರು, ವರದಾತರು, ವಿಧಾತರು ನೀವೇ ಆಗಿದ್ದೀರಾ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ. ನಾನು ಪೂರ್ವಜ, ನಾನು ಪೂಜ್ಯ, ಈ ಸ್ಮೃತಿನೂ ನಮಗೆ ಬೇಕಾಗತ್ತೆ. ನಾನು ಎಂತಹ ಆತ್ಮನಾಗಿದ್ದೀನಿ, ಯಾರ ಸಂತಾನನಾಗಿದ್ದೀನಿ, ಈ ಸ್ಮೃತಿ ಇದ್ದರೆ ಸಂಕಲ್ಪಗಳು ಸ್ಮೃತಿಯಂತೆಯೇ ನಡೀತಾ ಹೋಗುತ್ತೆ. ಸ್ಮೃತಿಯಂತೆಯೇ ದೃಷ್ಟಿನೂ ಸಹ ಇರುತ್ತೆ, ಸಂಕಲ್ಪಗಳು ಹಾಗೇನೆ ನಡೀತಾ ಹೋಗುತ್ತೆ. ನಮ್ಮ ಫ್ಯಾಮಿಲಿಯನ್ನು ನಾವು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡು ಅದರಲ್ಲಿ ಮುಳುಗೋಗಿದ್ದಾರೆ. ವ್ಯಾಪಾರ ಅದು ಇದು ಅಂತ ಎಲ್ಲ ಮಾಡಿ, ನಿಮಿತ್ತವಾಗಿ ಮಾಡಿ. ವ್ಯಾಪಾರ ಬಾಬಾರವರದ್ದು, ಮನೆ ಬಾಬಾರವರದ್ದು. ಮನೆ ಸ್ವರ್ಗ ಆಗಿದೆ, ಮನೆ ಸೇವಾ ಕೇಂದ್ರ ಆಗಿದೆ, ಮನೆ ಬಾಬಾರವರದ್ದಾಗಿದೆ. ಇಲ್ಲಿರೋರೆಲ್ಲರೂ ಬಾಬಾರವರ ಮಕ್ಕಳಾಗಿದ್ದಾರೆ, ಸತ್ಯಯುಗಿ ಆತ್ಮಗಳಾಗಿದ್ದಾರೆ. ಇವರ ಸೇವೆಗೆ ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ಎಲ್ಲವೂ ಬಾಬಾರವರದ್ದು ಅಂತ ಬಾಬಾರವರಿಗೆ ಒಪ್ಪಿಸಿ ಅರ್ಪಿಸಿ ನೀವು ನಿಮಿತ್ತವಾಗಿ ನೀವು ಮಾಡ್ತಾ ಹೋಗ್ತೀರಾ ಅಂದರೆ ಅದರ ಒಂದು ಜವಾಬ್ದಾರಿ ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿಯ ಒಂದು ಜವಾಬ್ದಾರಿ ಹೊರೋದಕ್ಕೆ ಬಾಬಾ ರೆಡಿ ಇದ್ದಾರೆ ಅವರು. ಆದರೆ ನಾವು ಕೊಡೋದಕ್ಕೆ ರೆಡಿ ಇಲ್ಲ. ಯಾವಾಗ ನಾವು ಅವರಿಗೆ ಕೊಡ್ತೀವಿ ಆಗ ನಾವು ನಿಶ್ಚಿಂತವಾಗಿ ಬಾಬಾರವರ ಕಾರ್ಯವನ್ನು ಮಾಡೋದಕ್ಕೆ ನಿಮಿತ್ತ ಆಗ್ತೀವಿ. ಈ ಭಾರವನ್ನು ಹೊತ್ಕೊಂಡಿರೋದ್ರಿಂದ ಏನಾಗುತ್ತೆ, ಇನ್ನು ಕಲಿಯುಗದ ಭಾರ ಇದು. ಇನ್ನು ಆ ಭಾರವನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದಲ್ಲದೆ ಇಡೀ ವಿಶ್ವದ ಆತ್ಮಗಳ ಭಾರವನ್ನು ನಾವು ಜಾಸ್ತಿ ಮಾಡೋದಕ್ಕೆ ನಿಮಿತ್ತ ಆಗ್ಬಿಡ್ತೀವಿ. ಯಾಕೆಂದ್ರೆ ಇದು ಸ್ಮೃತಿ ಇರಬೇಕು, ನಾವು ಕಲ್ಪವೃಕ್ಷದ ಬೇರುಗಳು. ಬೇರು ಏನು ಸ್ವೀಕಾರ ಮಾಡುತ್ತೋ ಅದೇ ರೆಂಬೆ ಕೊಂಬೆ ಪ್ರತಿಯೊಂದು ಎಲೆಗೂ ಕಳಿಸುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಎಲ್ಲವೂ ಸಹ ಬಾಬಾರವರದ್ದು ಅಂದಾಗ ಜವಾಬ್ದಾರಿ ಅವರದ್ದೇ ಆಗಿರುತ್ತೆ.
ಸೆಂಟರ್ಸ್ ಇರ್ಬೋದು, ಮಧುಬನ ಇರ್ಬೋದು, ಲೌಕಿಕ ಮನೆ ಇರ್ಬೋದು, ಎಲ್ಲನೂ ಸಹ ಬಾಬಾರವರದ್ದು. ಇವು ಸಂಕಲ್ಪಗಳು ನಮಗೆ ಇರಬೇಕು. ಮನಸ್ಸಿಂದ, ಹೃದಯದಿಂದ ಬಾಬಾರವರಿಗೆ ನಿಶ್ಚಯದಿಂದ ದೃಢ ಸಂಕಲ್ಪ ಮಾಡಿ ಒಪ್ಪಿಸಬೇಕು ನಾವು ಅವರಿಗೆ. ಆಗ ಅದರ ಜವಾಬ್ದಾರಿ ಅವರದೇ ಆಗಿರುತ್ತೆ. ನಾವು ಸತ್ಯಯುಗವನ್ನು ಸ್ಥಾಪನೆ ಮಾಡೋರೇ ಹೊರತು ಕಲಿಯುಗವನ್ನು ಸ್ಥಾಪನೆ ಮಾಡೋರಲ್ಲ. ಆದ್ದರಿಂದ ಕಲಿಯುಗದ ಸಂಸ್ಕಾರಗಳು, ಸ್ಮೃತಿಯನ್ನು ನಾವೆಷ್ಟು ಕಡಿಮೆ ಮಾಡ್ತಾ ಹೋಗ್ತೀವೋ ಅಷ್ಟು ಕಲಿಯುಗ ಸಮಾಪ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಶಂಕರನಿಗೆ ವಿನಾಶಕ್ಕೆ ಶಂಕರನನ್ನ ತೋರಿಸ್ತಾರೆ. ಯಾಕೆ? ಯಾರು ಶಂಕರರು? ನಾವೇ ಅಲ್ವಾ? ತಪಸ್ವಿ ಸ್ವರೂಪ ಶಂಕರನ ಸ್ವರೂಪ ಅಲ್ವಾ? ನಾವೇ ಯೋಗಿಗಳು, ಜ್ಞಾನಿಗಳು, ಗುಣಗಳ, ಶಕ್ತಿಗಳ ಸಂಪೂರ್ಣವಾಗಿ ಸಂಪನ್ನ ಸ್ಥಿತಿಗೆ ಶಂಕರನನ್ನ ತೋರಿಸ್ತಾರೆ. ಜ್ಞಾನದ ಕಣ್ಣು, ಮೂರನೇ ಕಣ್ಣು ಓಪನ್ ಆದಾಗ ಅಜ್ಞಾನದ ಅಂಧಕಾರ ವಿನಾಶ ಆಗತ್ತೆ. ಅಜ್ಞಾನದ ಅಂಧಕಾರ ಎಲ್ಲಿದೆ? ಕಲಿಯುಗದಲ್ಲಿದೆ. ಆ ಕಲಿಯುಗದಲ್ಲಿರುವಂತ ಅಜ್ಞಾನ ಅಂಧಕಾರ ವಿನಾಶ ಆಯ್ತು ಅಂದ್ರೆ ಕಲಿಯುಗ ವಿನಾಶ ಆಯ್ತು ಅಂತ. ಅದಕ್ಕೆ ಮೂರನೇ ಕಣ್ಣು ತೋರಿಸ್ತಾರೆ. ಅವ್ರು ಯಾರು ಮೂರನೇ ಕಣ್ಣು? ಶಂಕರರು, ನಾವೇ. ಅದಕ್ಕೆ ಶಂಕರ, ಹರ. ಹರ ಅಂದ್ರೆ ಕಟ್, ಹರಿಸುವಂಥವ್ರು, ಅಂದ್ರೆ ಶಂಖ ಧ್ವನಿಯನ್ನ ಮಾಡುವಂಥವರು. ಜ್ಞಾನ ಯೋಗದ ಮೂಲಕ, ಅಂದ್ರೆ ಜ್ಞಾನ ಮತ್ತೆ ಶಕ್ತಿಯ ಮೂಲಕ ಶಂಖ ಧ್ವನಿಯನ್ನ ಮಾಡಿ ಅಜ್ಞಾನವನ್ನ, ಅಂಧಕಾರವನ್ನ ದೂರ ಮಾಡುವಂಥವರು, ಹರಿಸುವಂಥವರು. ಅದಕ್ಕೆ ಶಂಕರ ಅಂತ ಹೇಳ್ತಾರೆ. ಆ ಶಂಕರರು ಸಹ ನಾವೇ ಆಗಿದ್ದೀವಿ. ಆದ್ದರಿಂದ ಆ ಎಲ್ಲದಕ್ಕೂ ಒಂದು ಅರ್ಥ ಇದೆ ಅಲ್ವಾ? ಶಂಕರನ ಒಂದು ಪ್ರತಿಯೊಂದು ಇದಕ್ಕೂ ನಾವು ಜ್ಞಾನ ಗಂಗೆಗಳು ಸಹ ಹೌದು. ಆದ್ದರಿಂದ ನಾವು ಏನ್ ಮಾಡಬೇಕು? ಸತ್ಯಯುಗದ ಸ್ಥಾಪನೆಗೆ ನಿಮಿತ್ತ ಆಗಬೇಕೇ ಹೊರತು ಕಲಿಯುಗದ ಸ್ಥಾಪನೆಗೆ ನಿಮಿತ್ತರಾಗಬಾರದು. ಸತ್ಯಯುಗ ಯಾವಾಗ ಬರುತ್ತೆ? 36ಕ್ಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿದೆ. 36 ಅಷ್ಟರೊಳಗಡೆ ಎಲ್ಲ ಸಮಾಪ್ತಿ ಆಗುತ್ತೆ ಅನ್ನೋದು ಸಹ ನಮಗೆ ಗೊತ್ತಿದೆ. ಆದ್ರೆ ನಾವು ಇಲ್ಲಿ ದೈವಿ ಸಂಸ್ಕಾರಗಳನ್ನ, ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದ್ರ ಮೂಲಕ ಮಾತ್ರನೇ ಅದು ತಯಾರಾಗತ್ತೆ ಸತ್ಯಯುಗ. ಅದಕ್ಕೇನೆ ಸ್ಥಾಪನೆ, ವಿನಾಶ ಮತ್ತೆ ಪಾಲನೆ. ಯಾವಾಗ ಸ್ಥಾಪನೆ ಆಗತ್ತೆ ಹೊಸದು, ಆಗ ಹಳೆದು ವಿನಾಶ ಆಗತ್ತೆ. ಆಗ ಹೊಸದನ್ನ ನಾವು ಹೆಚ್ಚಾಗಿ ಬಳಸ್ತಾ ಅದರ ಒಂದು ಪಾಲನೆಯನ್ನ ನಾವು ಮಾಡ್ಕೊಳ್ತಾ ಹೋಗ್ಬೋದು. ನಾವು ಸತ್ಯಯುಗವನ್ನ ತರಬೇಕು ಅಂತಂದ್ರೆ ಪ್ರತಿಯೊಂದು ಸಂಕಲ್ಪನೂ ಸಹ ನೋಡಿ. ಜೀವನ ಪರಿವರ್ತನೆ ಅಂದ್ರೆ ಏನು? ಕಲಿಯುಗಿ ಜೀವನದಿಂದ ಸತ್ಯಯುಗಿ ಜೀವನಕ್ಕೆ ಪರಿವರ್ತನೆ ಆಗುವಂತಹದ್ದು ಅಲ್ವಾ? ಅಂದ್ರೆ ದುಃಖದ ಪ್ರಪಂಚದ ದುಃಖದ ಜೀವನದಿಂದ ಸುಖದ ಜೀವನದ ಕಡೆಗೆ ಪರಿವರ್ತನೆಯನ್ನ ನಾವು ಮಾಡ್ಕೊಳ್ಳುವಂತಹದ್ದು. ಅದಕ್ಕೆ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಆಧಾರ ಏನು? ಸಂಕಲ್ಪಗಳು ಮತ್ತೆ ಸ್ಮೃತಿ ಅಂತ ಅದಕ್ಕೇನೆ ಹೇಳುವಂತಹದ್ದು. ಇಲ್ಲಿ ನಾವು ಅಮೃತ ವೇಳೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಸಹ ನಾವು ಸ್ಮೃತಿಯ ಮೇಲೆ, ದೃಷ್ಟಿಯ ಮೇಲೆ, ಸಂಕಲ್ಪಗಳ ಮೇಲೆ ಗಮನವನ್ನ ಕೊಡಬೇಕು. ನೋಡಿ, ನಾವು ನೋಡ್ತೀವಿ ಇಲ್ಲ ಕೇಳಿಸ್ಕೋತೀವಿ, ಆಗ್ಲೇ ಸಂಕಲ್ಪ ನಡೆಯೋದು ಅಲ್ವಾ? ನೋಡ್ತೀವಿ, ನಾವು ಕೇಳಿಸ್ಕೋತೀವಿ. ಯಾವಾಗ ನಾವು ನೋಡೋದಿಲ್ಲ ಸ್ಥೂಲವಾಗಿ? ಆತ್ಮ ಅನ್ನೋ ಸ್ಮೃತಿ ಇದ್ದಾಗ ನಾವು ಸ್ಥೂಲವಾಗಿ ನೋಡೋದಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಫಸ್ಟ್ ಸ್ಮೃತಿ ಬರಬೇಕು. ನಾನು ಆತ್ಮನಾಗಿದ್ದೀನಿ ಅಂದಾಗ ಸ್ಥೂಲವಾದ ಕಣ್ಣುಗಳಿಂದ ಸ್ಥೂಲವಾದದ್ದು ನಾವು ನೋಡೋದಿಲ್ಲ ಅನ್ಕೊಳ್ಳಿ. ಆಗ ನಾವು ಯಾವ ಕಣ್ಣಿಂದ ನೋಡ್ತಿರ್ತೀವಿ? ಮೂರನೇ ಕಣ್ಣು, ಆತ್ಮದ ಕಣ್ಣಿಂದ ನೋಡ್ತಿರ್ತೀವಿ. ಮತ್ತೆ ಎಲ್ಲವೂ ಸಹ ಆತ್ಮಿಕವಾಗಿ ಕಾಣ್ತಿರುತ್ತೆ, ಆತ್ಮಗಳೇ ಕಾಣ್ತಿರ್ತಾರೆ, ಆತ್ಮದ ಗುಣ ಸಂಸ್ಕಾರಗಳೇ ಕಾಣ್ತಿರುತ್ತೆ ಅಲ್ವಾ? ಸತ್ಯುಗದಲ್ಲಿ ಬರೀ ಆತ್ಮದ ಗುಣ ಸಂಸ್ಕಾರಗಳಲ್ಲೇ ಇರ್ತಾರೆ ತಾನೆ. ಮತ್ತೆ ಇಲ್ಲಿ ನಾವು ಅದನ್ನೇ ನೋಡ್ಬೇಕಾಗತ್ತೆ, ಇಲ್ಲಿ ಅದನ್ನೇ ನಾವು ತುಂಬಿಕೊಳ್ಬೇಕಾಗತ್ತೆ. ಇಲ್ಲಿ ತುಂಬಿಕೊಂಡ್ರೇನೆ ಅಲ್ಲಿ ನಮಗೆ ಪ್ರಾರಬ್ಧ ಸಿಗುವಂಥದ್ದು ಭವಿಷ್ಯದಲ್ಲಿ. ಆ ಸಂಸ್ಕಾರ ನಾವು ಇಲ್ಲೇ ತಯಾರು ಮಾಡ್ಕೊಂಡಿರ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲ ಸಂಕಲ್ಪ ಯಾವುದಾಗಿರ್ಬೇಕು? ಬಾಬಾರವರ ಬರಬೇಕು. ಮೊದಲ ಸಂಕಲ್ಪ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿನೇ ಬರಬೇಕು. ಮೊದಲ ಸಂಕಲ್ಪ, ಮೊದಲ ಸ್ಮೃತಿ, ಸಂಕಲ್ಪ ಅವರೇ ಬರಬೇಕು ಬೆಳಿಗ್ಗೆ ಎದ್ದ ತಕ್ಷಣ.
ಎದ್ದ ತಕ್ಷಣ ಫೋನ್ ನೋಡೋದಲ್ಲ. ಕೆಲವರು ಎದ್ದ ತಕ್ಷಣ ಫೋನ್ ನೋಡ್ತಾರೆ. ನೀವು ಫೋನ್ ನೋಡ್ತೀರಾ ಅಂದರೆ ಪ್ರಪಂಚದ ವಿಷಯಗಳ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಆ ಫೋನಲ್ಲೆಲ್ಲ ಪ್ರಪಂಚದ ವಿಷಯಗಳು ಇರ್ತಾವಲ್ಲ, ವ್ಯಕ್ತಿಗಳು ಬಂದ್ಬಿಡ್ತಾರೆ, ವಿಷಯಗಳು ಬಂದ್ಬಿಡ್ತಾರೆ, ಎಲ್ಲ ಇರುತ್ತೆ. ಸೋಷಿಯಲ್ ಮೀಡಿಯಾ ಎಲ್ಲ ಇರುತ್ತೆ. ಫೋನ್ ನೋಡೋದು ಅಂದರೆ ನೋಡ್ತೀರಾ, ಮುರುಳಿ ನೋಡ್ತೀರಾ, ಓದ್ತೀರಾ, ಕ್ಲಾಸ್ ಕೇಳ್ತೀರಾ, ಸಾಂಗ್ಸ್ ಕೇಳ್ತೀರಾ, ಓಕೆ. ಆದರೆ ಬೇರೆ ಪ್ರಾಪಂಚಿಕ ವಿಷಯಗಳನ್ನು ನಾವು ನೋಡಬಾರ್ದು. ಆಗ ಅದ್ರ ಜೊತೆ ನಮ್ಮದು ಕನೆಕ್ಟ್ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಫೋನ್ ನೋಡೋರು ಇರ್ತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದ್ರ ಜೊತೆ ಕನೆಕ್ಟ್ ಆಗ್ಬಿಡುತ್ತೆ ನೋಡಿದ್ರೆ. ಇಲ್ಲಿ ಸ್ಮೃತಿ ಇರಬೇಕು ನಮಗೆ. ಪರಮಾತ್ಮ ಸೃಷ್ಟಿಯನ್ನು ಪರಿವರ್ತನೆ ಮಾಡೋದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹೊರತು ಒಂದು ಮನೆ, ಒಂದು ಆಫೀಸು, ವ್ಯಾಪಾರ, ಕುಟುಂಬವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕಷ್ಟೇ ಅಲ್ಲ, ಇಡೀ ವಿಶ್ವವನ್ನು ಪರಿವರ್ತನೆ ಮಾಡೋದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬರಬೇಕು. ಮತ್ತು ಎಲ್ಲ ಏನೇ ಇದ್ರೂ ನಿಮಿತ್ತವಾಗಿ ನಿಭಾಯಿಸ್ಬೇಕೆಲ್ಲ ಜವಾಬ್ದಾರಿಯನ್ನು, ಭಾರವನ್ನು ಬಾಬಾರವರಿಗೆ ಕೊಟ್ಬಿಟ್ಟು ನಾವು ಜಾಸ್ತಿ ಏನು ಮಾಡಬೇಕಾಗತ್ತೆ, ಸತ್ಯಯುಗದ ಒಂದು ಸಂಸ್ಕಾರಗಳನ್ನೇ ಬಳಕೆಯಲ್ಲಿ ತರಬೇಕಾಗತ್ತೆ. ನಮ್ಮ ಒಂದು ಪ್ರತಿ ಸಂಕಲ್ಪ ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. ಆತ್ಮದ ಸ್ಮೃತಿಯಲ್ಲಿ, ಬಾಬಾರವರ ಸ್ಮೃತಿಯಲ್ಲಿ ಇದ್ದು ನಾನು ಸತ್ಯಯುಗವನ್ನು ಸ್ಥಾಪನೆ ಮಾಡೋದಕ್ಕೆ ನಿಮಿತ್ತ ಆಗಿರುವಂಥ ಆತ್ಮ ನಾನು ಅನ್ನೋ ಸ್ಮೃತಿಯಲ್ಲಿತ್ತು ಅಂದರೆ ಏನಾಗ್ಬಿಡ್ತು, ನಮ್ಮ ಒಂದು ಪ್ರತಿ ಸಂಕಲ್ಪನೂ ಸಹ ಸತ್ಯಯುಗವನ್ನು ಸ್ಥಾಪನೆ ಮಾಡೋದಕ್ಕೆ ನಿಮಿತ್ತ ಆಗ್ಬಿಡುತ್ತೆ. ನಮ್ಮ ದೃಷ್ಟಿ, ನಮ್ಮ ಯೋಚನೆಗಳು, ನಮ್ಮ ಕರ್ಮಗಳು ಎಲ್ಲವೂ ಸಹ ಸತ್ಯಯುಗವನ್ನು ತಯಾರು ಮಾಡೋದಕ್ಕೆ ತಯಾರಾಗ್ಬಿಡತ್ತೆ. ಅಂದರೆ ಸಂಕಲ್ಪಗಳು, ಸ್ಮೃತಿ ಅನ್ನುವಂತಹದ್ದು ಅಂದರೆ ಫಸ್ಟು ನನ್ನ ಆತ್ಮ ಅನ್ನೋ ಸ್ಮೃತಿ, ಮತ್ತು ಕೇಳಿಸ್ಕೊಳ್ಳುವಂಥದ್ದು, ಮಾತಾಡುವಂತಹದ್ದು, ನೋಡುವಂತಹದ್ದು, ಇವೆಲ್ಲನೂ ಜ್ಞಾನದ ಒಂದು ಆಧಾರದಿಂದ ಇರಬೇಕು. ಮತ್ತು ಜೊತೆಗೆ ಸ್ಥಿತಿ ಏಕಾಗ್ರವಾಗಿರಬೇಕು. ಆಗ ಸತ್ಯಯುಗ ಅನ್ನುವಂಥದ್ದು ತಯಾರಾಗ್ತಾ ಹೋಗುತ್ತೆ. ಅಂದರೆ ನಾವು ಸ್ಮೃತಿ ಮಾಡ್ತೀವಿ, ಅದು ಜ್ಞಾನದ ಆಧಾರವಾಗಿ ಇರುತ್ತೆ, ನಾನು ಆತ್ಮ ಅನ್ನುವಂಥದ್ದು. ಮತ್ತು ನಾವು ಮಾಡೋ ಸಂಕಲ್ಪಗಳು ಸಹ ಜ್ಞಾನದ ಆಧಾರವಾಗಿಯೇ ಇರುತ್ತೆ ಆಗ. ಮತ್ತು ಸ್ಥಿತಿನೂ ಸಹ ಏಕಾಗ್ರ ಇರುತ್ತೆ, ಬಾಬಾರವ್ರ ಕಡೆ ಮಾತ್ರ ಏಕಾಗ್ರ ಆಗಿರುತ್ತೆ ಮನಸ್ಸು, ಬುದ್ಧಿ. ಆಗ ಸತ್ಯಯುಗವನ್ನು ನಾವು ತಯಾರು ಮಾಡ್ತಿದ್ದೀವಿ ಅಂತ ಅರ್ಥ. ನಮ್ಮ ಮಾತು ವ್ಯರ್ಥದಲ್ಲಿ, ದೇಹಾಭಿಮಾನದಲ್ಲಿರ್ತೀವಿ, ನಾವು ದೇಹಾಭಿಮಾನದಲ್ಲಿರ್ತೀವಿ, ವ್ಯರ್ಥ ಮಾತುಗಳು ಮಾತಾಡ್ತಿರ್ತೀವಿ, ಅದು ಇದು ಯೋಚನೆ ಮನಸ್ಸಲ್ಲಿ ಬರ್ತಿರುತ್ತೆ, ಏನೇನೋ ಯೋಚನೆಗಳು, ಸಂಕಲ್ಪಗಳು ನಡೀತಿರುತ್ತೆ ಅಂದರೆ ನಾವು ಇನ್ನೂ ಕಲಿಯುಗವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಿದ್ದೆಯಲ್ಲೂ ಕೂಡ ಸಂಕಲ್ಪಗಳು ಸ್ವರ್ಗವನ್ನು ತಯಾರು ಮಾಡುತ್ತೆ, ಸತ್ಯಯುಗವನ್ನು ತಯಾರು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಮಲಗುವಾಗೂ ಸಹ ಅಂದರೆ ನಾವು ನಿದ್ದೆಯಲ್ಲಿರ್ತೀವಿ ಅಲ್ವಾ, ಆಗೂ ಸಹ ಸಂಕಲ್ಪಗಳು ವೈಬ್ರೇಷನ್ಸ್ ಅನ್ನುವಂಥದ್ದು ಏನು ಮಾಡುತ್ತೆ, ಸ್ವರ್ಗವನ್ನು ತಯಾರು ಮಾಡುತ್ತೆ. ಅಂದರೆ ನಾವು ರಾತ್ರಿ ನಿದ್ದೆ ಮಾಡುವ ಮುಂಚೆ ನಾವೇನು ಸಂಕಲ್ಪಗಳು ಮಾಡ್ತೀವಿ ಅವು ವಾತಾವರಣದಲ್ಲಿ ಹರಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾಬಾರವರ ಸ್ಮೃತಿ ಮಾಡ್ತಾ, ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ಬೇಕು, ಥ್ಯಾಂಕ್ಸ್ ಅಂತ ಹೇಳಬೇಕು. ಮತ್ತು ನೈಟ್ ಮಲಗುವಾಗೂ ಸಹ ಅಷ್ಟೇ ಧನ್ಯವಾದಗಳನ್ನು ನಾವು ತಿಳಿಸ್ಬೇಕಾಗತ್ತೆ. ಎಲ್ಲರಿಗೂ ಕೃತಜ್ಞರಾಗಿರ್ಬೇಕಾಗತ್ತೆ, ಬಾಬಾರವ್ರಿಗೂ ಕೃತಜ್ಞರಾಗಿರ್ಬೇಕಾಗತ್ತೆ, ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ. ಅಂದರೆ ಸತ್ಯಯುಗ ಅಂದರೆ ನಿದ್ದೆಯ ಮುಂಚೆನೇ ನಮ್ಮ ಒಂದು ಸಂಕಲ್ಪ ಶ್ರೇಷ್ಠವಾಗಿರಬೇಕು. ನಾನು ಸತ್ಯಯುಗಿ ಆತ್ಮ, ದೇವತಾ ಆತ್ಮ ಆಗಿದ್ದೀನಿ, ಎಲ್ಲರಿಗೂ ಕೊಡುವಂಥ ಆತ್ಮನಾಗಿದ್ದೀನಿ ಅನ್ನೋ ಸಂಕಲ್ಪಗಳನ್ನು ನಾವು ಮಾಡಬೇಕು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಕೂಡ. ಬಾಬಾ ಸ್ಮೃತಿ, ಆತ್ಮದ ಸ್ಮೃತಿಯಲ್ಲಿರ್ತಾ ಈ ಒಂದು ಸಂಕಲ್ಪಗಳನ್ನು ನಾವು ಮಾಡ್ತೀವಿ ಅಂದರೆ ನಾನು ಸತ್ಯಯುಗಿ ಆತ್ಮ, ದೇವಾತ್ಮ, ಎಲ್ಲರಿಗೂ ಕೊಡುವಂತಹ ಆತ್ಮ ನಾನು ಅನ್ನುವ ಸಂಕಲ್ಪಗಳು ಸಹ ನಿದ್ದೆಯ ಮುಂಚೆ ನಾವು ಮಾಡಬೇಕು. ಧನ್ಯವಾದಗಳು ತಿಳಿಸಿದ್ದಾದಮೇಲೆ, ಕೃತಜ್ಞತೆಯನ್ನು ತಿಳಿಸಿದ್ದಾದಮೇಲೆ, ಎಲ್ಲರಿಗೂ ಜೊತೆಗೆ ಪ್ರಪಂಚಕ್ಕೆ ಎಲ್ಲರಿಗೂ ನಿಮಿತ್ತ ಆಗಿರೋರೆಲ್ಲರಿಗೂ ಮತ್ತು ಬಾಬಾರವ್ರಿಗೂ ಸಹ ನಾವು ತಿಳಿಸ್ಬೇಕು. ಮತ್ತು ನಾವೇನು ಮಾಡ್ತೀವಿ, ಊಟ ಮಾಡೋದಕ್ಕಿಂತ ಮುಂಚೆ ಬಾಬಾರವ್ರ ನೆನಪು ಮಾಡಿಬಿಟ್ಟು ಆಮೇಲೆ ಊಟ ಮಾಡುವಾಗ ಬಾಬಾ ನೆನಪೇ ಇರೋದಿಲ್ಲ ಅಲ್ವಾ.
ನಮಗದು ಊಟನೂ ಅಲ್ಲ. ಈಗ ಏನದು ಪ್ರಸಾದ ಅಲ್ವಾ. ಅಂದರೆ ಯಾವಾಗ ಬಾಬನ್ ನೆನಪಿಲ್ಲ ಅಂದರೆ ಅದು ಊಟನೇ ಆಗಿರುತ್ತೆ. ಬಾಬನ್ ನೆನಪಲ್ಲಿ ತಿಂತೀವಿ, ಆತ್ಮದ ಸ್ಮೃತಿ ಬಾಬಾ ನೆನಪಲ್ಲಿ ತಿಂತೀವಿ ಅಂದರೆ ಅದು ಪ್ರಸಾದ ಆಗಿರುತ್ತೆ, ಭೋಗ ಆಗಿರುತ್ತೆ. ಊಟ ಮಾಡೋ ಮುಂಚೆ ಮಾತ್ರ ಸ್ಮೃತಿ ಇರೋದಲ್ಲ, ಊಟ ಮಾಡುವಾಗ ಅಂದರೆ ನಾವು ಆಹಾರವನ್ನು ಸ್ವೀಕಾರ ಮಾಡುವಾಗೂ ಕೂಡ ನಾವು ಸ್ಮೃತಿಯಲ್ಲಿ ತಿನ್ನಬೇಕು. ಯಾಕೆ ಅಂತಂದ್ರೆ ನಾವು ಸ್ಮೃತಿಯಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಮೃತಿ ಮಾಡಿಬಿಡ್ತೀವಿ, ಆಮೇಲೆ ತಿನ್ನುವಾಗ ನೆನಪೇ ಇರೋದಿಲ್ಲ. ಫೋನ್ ನೋಡ್ಕೊಳ್ತಾ, ಇವ್ರ ಜೊತೆ ಮಾತಾಡ್ಕೊಳ್ತಾ, ಮತ್ತು ಇದನ್ನು ನೋಡ್ತಾ, ಯೋಚನೆಗಳನ್ನು ಮಾಡ್ತಾ ನಾವು ತಿಂತೀವಿ. ಅಂದರೆ ಯಾಕೆ ಅವೆಲ್ಲ ಬರುತ್ತೆ, ಅದು ಇದು ನೋಡೋದು ಯೋಚನೆಗಳವೆಲ್ಲ ಯಾಕೆ ಅಂದರೆ ಅದು ಪ್ರಪಂಚದ ವೈಬ್ರೇಷನ್ಸ್, ಅದು ಕಲಿಯುಗದ ಪ್ರಪಂಚದ ವೈಬ್ರೇಷನ್ಸ್. ಅದು ನಾವು ಮಾಡುವ ಊಟದಲ್ಲೂ ಏನಿರುತ್ತೆ, ಕಲಿಯುಗ ಪ್ರಪಂಚದ ವೈಬ್ರೇಷನ್ಸ್ ಇರುತ್ತೆ. ಆದ್ದರಿಂದ ಫಸ್ಟು ನಾವು ಊಟ ಮಾಡೋಕ್ಕೆ ಮುಂಚೆ ನೆನಪು ಮಾಡೋದಲ್ಲ, ತಿನ್ನೋವಾಗೂ ಒಂದೊಂದು ತುತ್ತಿಗೂ ಕೂಡ ನೆನಪಿರಬೇಕು ನಮಗೆ ಆತ್ಮದ ಸ್ಮೃತಿ, ಬಾಬಾರವರ ಸ್ಮೃತಿ. ನೀರು ಕುಡಿದ್ರೂ ಅಷ್ಟೇ ನಮಗೆ ಸ್ಮೃತಿ ಇರಬೇಕು. ಯಾಕೆಂದರೆ ಅದರ ವೈಬ್ರೇಷನ್ ನಮಗೆ ಬರುತ್ತೆ, ಅದರಂತೆಯೇ ನಾವು ಆಗಿಬಿಡ್ತೀವಿ. ಈಗ ಯಾರಾದ್ರೂ ಯಾವುದಾದ್ರೂ ಒಂಥರ ಒಂದೇನೋ ಒಂದು ಅವರು ಅಲ್ಲಿ ಒಂದು ಹ್ಯಾಬಿಟ್ ನೋಡ್ತಾರೆ ಅಂದರೆ ನೀನು ಯಾವ ನೀರು ಕುಡಿತೀಯಾ ಅಂತ ಕೇಳ್ತಾರೆ. ಯಾವ ನೀರು ಕುಡಿದು ಈ ಥರ ಆಗಿದೆ ನೀನು ಅಂತ ಕೇಳ್ತಾರೆ. ಯಾಕೆ ಹೇಳಿ, ಅಂದರೆ ಯಾವ ಊರು ನೀರು ಕುಡಿತಾರೋ ಆ ಊರು ಥರನೇ ತಯಾರಾಗಿಬಿಡ್ತಾರೆ ಅಂತ ಅರ್ಥ ಆಯ್ತಲ್ಲ. ಅಂದರೆ ಆ ನೀರಲ್ಲಿ ಆ ಸ್ಥಾನ, ಆ ವಾತಾವರಣದ ಒಂದು ವೈಬ್ರೇಷನ್ ಇರುತ್ತಲ್ಲ, ಅದಕ್ಕೆ ಆ ಥರ ಹೇಳ್ತಾರೆ. ಕುಡಿಯುವಾಗ ಸಹ ನೀರು ಬಾಬಾ ಸ್ಮೃತಿ ಇರಬೇಕು. ಬಾಬಾ ಸ್ಮೃತಿ ಇರದೆ ಏನೂ ಇರಬಾರ್ದು, ಏನೂ ಇರಬಾರ್ದು. ನೀವೇನೇನು ಮಾಡ್ತೀರಾ ಅಮೃತ ವೇಳೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಿದ್ದೆಯಲ್ಲೂ ಸಹ ಬಾಬಾರವರ ಸ್ಮೃತಿ ಇಲ್ಲದೆ ನಾವೇನು ಸಹ ನಿದ್ದೆನೂ ಸಹ ನಾವು ಮಾಡಬಾರ್ದು. ಇವೆಲ್ಲನೂ ಸಹ ಶ್ರೇಷ್ಠವಾದಂತಹದ್ದೇ ಅಲ್ವಾ. ಶ್ರೇಷ್ಠ ಕರ್ಮ, ಸಂಕಲ್ಪ ಎಲ್ಲ ಬಂದ್ಬಿಡುತ್ತಲ್ಲ, ಇವೆಲ್ಲನೂ ಸಹ ಸತ್ಯುಗವನ್ನು ತಯಾರು ಮಾಡುವಂತಹದ್ದೇ. ಅಂದರೆ ನಮ್ಮ ಜೀವನ ಸುಖವಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಜೀವನನೇ ಆಗಿದೆ. ಇಲ್ಲಿ ನಮ್ಮ ಜೀವನ ಪರಿವರ್ತನೆ ಆಗ್ಬಿಡುತ್ತೆ, ಸುಖವಾಗಿ, ಸಂತೋಷವಾಗಿ, ಶಾಂತಿಯಿಂದ, ನೆಮ್ಮದಿಯಾಗಿ, ಆರೋಗ್ಯಕರವಾದ ಜೀವನ, ನಿಶ್ಚಿಂತವಾದ ಜೀವನ, ನಿರ್ಭಯದಿಂದ ಕೂಡಿರುವ ಜೀವನ ಎಲ್ಲನೂ ತಯಾರಾಗ್ಬಿಡುತ್ತೆ. ಮತ್ತು ಇಲ್ಲೇ ನಾವು ಅನುಭವ ಮಾಡ್ಕೋತೀವಿ, ಮತ್ತು ಸತ್ಯುಗದಲ್ಲೂ ಸಹ ನಾವು ಅನುಭವ ಮಾಡ್ಕೋತೀವಿ. ನಾನು ಸತ್ಯಯುಗಿ ಆತ್ಮ. ಊಟ ಮಾಡುವಾಗೂ ಸಹ ಅಂದರೆ ಆ ಆಹಾರವನ್ನು ನೀವು ಸೇವನೆ ಮಾಡ್ತೀರಲ್ಲ, ಪ್ರಸಾದ. ಯಾವಾಗ ನೀವು ಬಾಬಾ ಸ್ಮೃತಿ, ಆತ್ಮಸ್ಮೃತಿ ಇರುತ್ತೆ ಅದು ಪ್ರಸಾದ, ಇಲ್ಲಾಂದ್ರೆ ಅದು ಊಟ ಆಗಿರುತ್ತೆ ಆಯಿತಾ. ನೀವದು ಸೇವನೆ ಮಾಡುವಾಗ ಕೂಡ ನಾನು ಸತ್ಯಯುಗಿ ಆತ್ಮನಾಗಿದ್ದೀನಿ. ಈ ಒಂದು ಸಂಕಲ್ಪಗಳನ್ನು ಸೇರಿಸ್ಬೇಕು ನಾವು. ಅಂದರೆ ನಾನು ಸತ್ಯಯುಗಿ ಆತ್ಮನಾಗಿದ್ದೀನಿ. ಇದು ಸತ್ಯಯುಗದ ಭೋಜನ ಆಗಿದೆ. ಇದರಲ್ಲಿ ಬಾಬಾರವರ ಶಕ್ತಿಗಳು ತುಂಬಿದವೆ. ಬಾಬಾರವರು ನನ್ನ ಎದುರುಗಡೆ ಇದ್ದಾರೆ. ನಾನು ಆತ್ಮ ಈ ಶರೀರಕ್ಕೆ ಬಾಬಾರವರ ಪ್ರಸಾದವನ್ನು ತಿನ್ನಿಸ್ತಿದ್ದೀನಿ, ನಾನು ನಿಮಿತ್ತ ಆಗಿದ್ದೀನಿ. ಬಾಬಾ ಶಕ್ತಿಗಳನ್ನು ತುಂಬಿದ್ದಾರೆ. ಈ ಒಂದು ಸ್ಮೃತಿ ಅನ್ನುವಂತಹದ್ದು ಇರಬೇಕು. ಕೆಲವರು ಬಾಬಾರವರೇ ನನಗೆ ಅಂದರೆ ಪ್ರಸಾದವನ್ನು ತಿನ್ನಿಸ್ತಿದ್ದಾರೆ, ಆ ಥರನೂ ಸಹ ಅನುಭವ ಮಾಡ್ಕೋಬೋದು. ಬಾಬಾರವರ ಕೈಯಲ್ಲಿ ತಿನ್ನೋ ಅನುಭವ ಆಗುತ್ತೆ. ಬಾಬಾರವರ ಕೈಯಿಂದ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದ ಅನುಭವನೂ ಸಹ ಆಗುತ್ತೆ. ಎದುರುಗಡೆ ಬಾಬ್ದಾದರವ್ರನ್ನ ಕೂರಿಸ್ಕೊಂಡು ಅವರೇ ನಮಗೆ ಪ್ರೀತಿಯಿಂದ ನನಗೆ ಒಂದೊಂದು ತುತ್ತು ತಿನ್ನಿಸ್ತಿದ್ದಾರೆ. ಅದು ಎಷ್ಟು ಚಂದ ಅನುಭವ ಆಗುತ್ತೆ. ಆಗ ಅನುಭವ ಮಾಡ್ಕೊಂಡು ನೋಡಿ ಆಯ್ತಲ್ಲ. ಅದರಲ್ಲಿ ಶಕ್ತಿಗಳಿದ್ದಾವೆ. ಅವ್ರ ಕೈಯಾರೆ ನನಗೆ ತಿನ್ನಿಸ್ತಿದ್ದಾರೆ. ಯಾವ ಸಂಬಂಧದ ರೂಪದಲ್ಲಾದರೂ ನೆನಪು ಮಾಡ್ತಾ, ಇಲ್ಲ ಅಮ್ಮನಾಗಿ, ಯಾವ ಸಂಬಂಧದಲ್ಲಾದರೂ ಅವರನ್ನು ಇಮರ್ಜ್ ಮಾಡಿಕೊಂಡು ನೀವು ತಗೊಳ್ಬೋದು. ಈ ಒಂದು ಅವಕಾಶ ನಮಗೆ ಆ ಸತ್ಯುಗದಲ್ಲೂ ಸಹ ಸಿಗೋದಿಲ್ಲ ಅಲ್ವಾ. ಭಗವಂತನಿಂದ ನಾವು ಪ್ರಸಾದವನ್ನು ಸ್ವೀಕಾರ ಮಾಡೋದು, ಅವ್ರು ನಮಗೆ ತಿನ್ನಿಸ್ತಾರೆ ಅಂದರೆ ಈ ಅವಕಾಶ, ಈ ಅದೃಷ್ಟ, ಈ ಭಾಗ್ಯ ಎಲ್ಲಿ ಸಿಗುತ್ತೆ ನಮಗೆ ಅಲ್ವಾ. ಈಗಲೇ ನಾವು ಅದನ್ನು ಅನುಭವ ಮಾಡ್ಕೋಬೇಕು. ಪ್ರಸಾದ ಸ್ವೀಕಾರ ಮಾಡುವಾಗ ಅಷ್ಟೇ. ಇದರಲ್ಲಿ ಬಾಬಾರವ್ರ ಶಕ್ತಿಗಳನ್ನು ತುಂಬಿ ನನಗೆ ಪ್ರೀತಿಯಿಂದ ನನಗೆ ತಿನ್ನಿಸ್ತಿದ್ದಾರೆ. ಯಾವ ಸಂಬಂಧದ್ರು, ಅಮ್ಮನಾಗಿ ನನಗೆ ತಿನ್ನಿಸ್ತಿದ್ದಾರೆ, ಇಲ್ಲ ಅಪ್ಪನಾಗಿ ನನಗೆ ತಿನ್ನಿಸ್ತಿದ್ದಾರೆ, ಇಲ್ಲ ಪ್ರಿಯತಮನಾಗಿ, ಪತಿಯಾಗಿ, ಮಗುವಾಗಿ, ಯಾವ ಸಂಬಂಧದ ರೂಪದಲ್ಲಾದರೂ ನೀವು ತಗೋಬೋದು, ಸ್ವೀಕಾರ ಮಾಡ್ಬೋದು. ಅಂದರೆ ಸತ್ಯಯುಗದ ಒಂದು ಸಂಕಲ್ಪಗಳನ್ನು ನಾವು ಅಂದರೆ ಸಂಕಲ್ಪಗಳನ್ನು ನಾವು ಅಲ್ಲಿ ಸೇರಿಸ್ಬೇಕು.
ಪ್ರಸಾದವನ್ನು ಸ್ವೀಕಾರ ಮಾಡುವಾಗ. ಆಗ ವೈಬ್ರೇಷನ್ ಅನ್ನುವಂಥದ್ದು ಚೇಂಜ್ ಆಗಿಬಿಡುತ್ತೆ. ಅಂದರೆ ಈಗ ನೋಡಿ, ಕಣ್ಣಿಂದ ನಾವೇನು ನೋಡ್ತೀವಿ ಅದು ಕಲಿಯುಗದ್ದೇ. ಕಲಿಯುಗದ ವೈಬ್ರೇಷನ್ ಹೋಯ್ತು ಒಳಗಡೆ, ಆತ್ಮದ ಒಳಗಡೆ. ಆಯಿತಾ? ನಾವು ಕಣ್ಣಿಂದ ನೋಡ್ತಿರ್ತೀವಲ್ಲ, ದೇಹ ನೋಡ್ತೀವೋ, ವಸ್ತು ನೋಡ್ತೀವಿ. ಕಲಿಯುಗವನ್ನು ಈ ಸ್ಥೂಲವಾದ ಕಣ್ಣುಗಳಿಂದ ನಾವು ನೋಡ್ತಿದ್ದೀವಿ ಅಂದರೆ ಕಲಿಯುಗದ ವೈಬ್ರೇಷನ್ ಒಳಗಡೆ ಹೋಗ್ತಿದೆ ಅಂತ ಅರ್ಥ. ಆಯಿತಾ? ಮತ್ತು ಬಾಯಿಂದ ಊಟ ಅಂದರೆ ತಗೊಳ್ತೀವಿ ನಾವು, ಅಂದರೆ ಅದರಿಂದನೂ ಕಲಿಯುಗದ ವೈಬ್ರೇಷನ್ ಹೋಗ್ತಿರತ್ತೆ. ಆಯಿತಾ? ಕೇಳಿಸ್ಕೊಳ್ತಿದ್ದೀವಿ ಅಂದರೆ ಅದರಿಂದನೂ ಕಲಿಯುಗದ ವೈಬ್ರೇಷನ್ ಹೋಗ್ತಿರತ್ತೆ. ಎಲ್ಲದರಿಂದನೂ ಸಹ ಅಂದರೆ ನಮ್ಮ ಪ್ರತಿಯೊಂದು ಕರ್ಮೇಂದ್ರದ ಒಳಗಡೆಯಿಂದ ಏನಾಗ್ತಾ ಹೋಗುತ್ತೆ, ಸ್ಮೃತಿ, ಆತ್ಮದ ಸ್ಮೃತಿ ಇಲ್ಲ, ಬಾಬಾ ಸ್ಮೃತಿ ಇಲ್ಲ ಅಂದರೆ ಕಲಿಯುಗದ ವೈಬ್ರೇಷನ್ನು ನಮ್ಮೊಳಗಡೆ, ಆತ್ಮದ ಒಳಗಡೆ ಸೇರ್ತಾ ಹೋಗುತ್ತೆ. ಪ್ರತಿಯೊಂದು ಕರ್ಮೇಂದ್ರದಿಂದ ಸೇರ್ತಾ ಹೋಗುತ್ತೆ, ಕರ್ಮೇಂದ್ರಗಳಿಂದ ಒಳಗಡೆ ಹೋಗುತ್ತೆ. ನೀವು ನೀರು ಕುಡಿತಿರೋ, ಏನು ನೀವು ಬಾಯಿಂದ ನೀರೋ, ಟೀನೋ, ಹಾಲೋ, ಜ್ಯೂಸೋ, ಹಣ್ಣು ತಿಂತಿರೋ, ಪ್ರಸಾದ ತಿಂತಿರೋ, ಏನು ತಿಂತಿರೋ, ಏನೇ ತಿಂದ್ರೂ ಸಹ ಅದರಲ್ಲಿ ವೈಬ್ರೇಷನ್ ಹೋಗುತ್ತೆ. ಬಟ್ ನಮ್ಮ ಒಂದು ಸ್ಮೃತಿ, ನಮ್ಮ ಒಂದು ಸಂಕಲ್ಪಗಳನ್ನು ಅಂತಹದ್ದು ಯಾವ ರೀತಿ ಇದ್ದಾವೆ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನು ದೇಹ ಅಂತ ಅಂದ್ಕೊಂಡಿದ್ದೀನಿ ಅಂತಂದಾಗ ಕಲಿಯುಗದ್ದೇ ಹೋಗ್ತಿರುತ್ತೆ. ನಾನು ಆತ್ಮ ಅಂದ್ಕೊಳ್ತೀನಿ, ಪರಮಾತ್ಮನ ಸ್ಮೃತಿ ಇದೆ ಅಂದಾಗ ಅಲ್ಲಿ ಸತ್ಯುಗದ ಸಂಸ್ಕಾರಗಳೇ ಹೋಗ್ತಾ ಹೋಗುತ್ತೆ. ನೋಡಿ, ಸತ್ಯುಗದಲ್ಲಿ ಏನಿರುತ್ತೆ ಅದನ್ನು ನಾವು ಇಲ್ಲೇ ತಯಾರು ಮಾಡ್ಕೋಬೇಕು. ಅಲ್ಲಿ ಆತ್ಮಿಕ ದೃಷ್ಟಿ ಇರುತ್ತೆ, ವೃತ್ತಿ ಇರುತ್ತೆ, ಸಂಕಲ್ಪಗಳಿರುತ್ತೆ, ಎಲ್ಲನೂ ಸಹ ಇರುತ್ತೆ. ನೋಡಿ, ಅಲ್ಲಿ ಸಂಕಲ್ಪಗಳಿಂದನೇ ಅಲ್ಲಿ ಜೀವನ ಮಾಡ್ತಿರ್ತಾರೆ ಅಲ್ವಾ? ಅದರಿಂದನೇ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಸಂಕಲ್ಪ ಮಾಡಿದ್ರೆ ವೈಬ್ರೇಷನಿಂದ ಅರ್ಥ ಆಗ್ಬಿಡುತ್ತೆ. ಅಲ್ಲೇನು ಬಾಯಿ ಬಿಟ್ಟು ಯಾರು ಜಾಸ್ತಿ ಮಾತಾಡೋದೇ ಇಲ್ಲ. ನಿಜ ತಾನೆ? ಎಲ್ಲಿ? ಸತ್ಯುಗದಲ್ಲಿ. ಅಂದರೆ ಆ ಸಂಕಲ್ಪಗಳಿಗೆ ಅಷ್ಟೊಂದು ಶಕ್ತಿ ನಾವು ಇಲ್ಲೇ ತುಂಬಿಕೋಬೇಕಲ್ಲ, ಅಷ್ಟು ಶುದ್ಧವಾಗಿ ಶಕ್ತಿಶಾಲಿಯಾಗಿ ನಾವು ಇಲ್ಲೇ ಮಾಡ್ಕೋಬೇಕಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪ್ರತಿಯೊಂದು ನಾವೇನು ತಿಂತೀವಿ, ಏನು ಕೇಳಿಸ್ಕೋತೀವಿ ಕಿವಿಯಿಂದ, ಏನು ಬಾಯಿಂದ ತಿಂತೀವಿ, ಏನು ಓದ್ತೀವಿ ಅಲ್ವಾ, ಓದ್ತೀವಿ, ಮತ್ತು ಏನು ಕಣ್ಣಿಂದ ನೋಡ್ತೀವಿ, ಬಾಯಿಂದ ಏನು ಓದ್ತೀವಿ, ಏನು ಕೊಡ್ತೀವಿ, ಅರ್ಥ ಆಯ್ತಾ? ಇದೆಲ್ಲದರಿಂದ ನಮ್ಮ ಸ್ಥಿತಿ ತಯಾರಾಗತ್ತೆ. ಅದು ಆತ್ಮಿಕವಾಗಿ ಕೊಡ್ತೀವೋ, ದೇಹಾಭಿಮಾನದಿಂದ ಕೊಡ್ತೀವೋ, ಕಲಿಯುಗದ ವೈಬ್ರೇಷನಿಂದ ಕೊಡ್ತೀವೋ, ಸತ್ಯುಗದ ವೈಬ್ರೇಷನಿಂದ ಕೊಡ್ತೀವೋ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ವೈಬ್ರೇಷನ್ ಹೋಗುತ್ತೆ. ನಾವು ಅದರಲ್ಲಿ ನಾವು ತಿನ್ನೋದಿರ್ಬೋದು, ಕೇಳೋದಿರ್ಬೋದು, ಓದೋದಿರ್ಬೋದು, ನೋಡೋದಿರ್ಬೋದು, ಕುಡಿಯೋದಿರ್ಬೋದು, ಏನೇ ಇರ್ಬೋದು, ನಾವು ಏನೇ ಮಾಡಿದ್ರೂ ಕೂಡ ಕರ್ಮ, ಅದರಲ್ಲಿ ವೈಬ್ರೇಷನ್ಸ್ ಅನ್ನುವಂಥದ್ದನ್ನು ನಾವು ಸೇರಿಸ್ಬೇಕು. ಏನು? ಆತ್ಮದ ಪರಮಾತ್ಮ, ಆತ್ಮದ ಸ್ಮೃತಿ ಎಲ್ಲಿ ಇದ್ದು ಸೇರಿಸ್ಬೇಕು. ಅಂದರೆ ಸತ್ಯಯುಗಿ ಆತ್ಮ ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗತ್ತೆ. ಸತ್ಯಯುಗ ಅಂದಮೇಲೆ ಅಲ್ಲಿ ಪವಿತ್ರ ಅಲ್ವಾ, ಎಲ್ಲ ಪವಿತ್ರ, ಎಲ್ಲ ಶಕ್ತಿಶಾಲಿ, ಎಲ್ಲ ಸುಖ ಶಾಂತಿಯಿಂದ ಕೂಡಿರುವಂಥದ್ದು, ಸಂಪತ್ತು, ಎಲ್ಲ ಆರೋಗ್ಯ, ನಿಶ್ಚಿಂತತೆ, ಎಲ್ಲ ಧೈರ್ಯ ಎಲ್ಲ ಇರುವಂತಹದ್ದು ಅಲ್ವಾ. ಸಂಪತ್ತು ಎಲ್ಲ ಇರುತ್ತೆ ಅಲ್ಲಿ, ಮಾಯೆ ಇರೋದಿಲ್ಲ ಅಲ್ಲಿ. ಅದರಿಂದ ನಾನು ಸತ್ಯಯುಗಿ ಆತ್ಮ. ಆಯಿತಾ? ನಾನು ಸತ್ಯಯುಗಿ ಆತ್ಮನಾಗಿದ್ದೀನಿ. ಈ ಒಂದು ಸಂಕಲ್ಪಗಳನ್ನು ನಾವು ಬೆರೆಸ್ಬೇಕಾಗತ್ತೆ. ನೀವು ತಿನ್ನುವಾಗ, ಕುಡಿಯುವಾಗ, ನೋಡುವಾಗ, ಓದುವಾಗ, ಕೇಳುವಾಗ ಎಲ್ಲನೂ. ಯಾಕಂದರೆ ಆಗ ಏನಾಗುತ್ತೆ, ಆ ಕರ್ಮೇಂದ್ರಿಯಗಳಿಂದ ಸತ್ಯಯುಗದ ಒಂದು ಸಂಸ್ಕಾರ, ಆ ವೈಬ್ರೇಷನ್ಸೇ ಹೋಗುತ್ತೆ ಒಳಗಡೆ. ನೀವು ತಿನ್ನುವಾಗ, ಕುಡಿಯುವಾಗ ಈ ಥರ ಸಂಕಲ್ಪಗಳು ಮಾಡ್ತೀರಲ್ಲ ನೀವು ಸತ್ಯಯುಗದ್ದು, ಆಗ ಕರ್ಮೇಂದ್ರಿಯಗಳಿಂದ ಆತ್ಮಕ್ಕೆ ವೈಬ್ರೇಷನ್ ಯಾವುದು ಹೋಗುತ್ತೆ? ಸತ್ಯಯುಗದ್ದೇ ಹೋಗುತ್ತೆ. ಆದ್ದರಿಂದ ಈ ಒಂದು ಸಂಕಲ್ಪಗಳನ್ನು ನಾವು ಮಾಡಬೇಕಾಗತ್ತೆ. ಸಂಕಲ್ಪಕ್ಕೆ ಶಕ್ತಿ ಇದೆ, ಆಯ್ತಲ್ಲ. ಯಾಕಂದರೆ ನಾನು ಆತ್ಮ ಅಂತ ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ, ಶ್ರೇಷ್ಠ ತಂದೆಯ ಸ್ಮೃತಿಯಲ್ಲಿದ್ದಾಗ ನಾವೇನು ಸಂಕಲ್ಪವನ್ನು ಮಾಡ್ತೀವಿ ಅಂದರೆ ಅದು ಪದೇ ಪದೇ ನಾವು ಆ ಸಂಕಲ್ಪವನ್ನು ಮಾಡ್ತಾ ಹೋದಂತೆ ಅದು ಸಿದ್ಧಿ ಆಗಿಬಿಡತ್ತೆ. ಅರ್ಥ ಆಯ್ತಲ್ಲ? ಸಿದ್ಧಿ ಆಗತ್ತೆ. ಅದು ನಾವೇನು ಅನ್ಕೋತೀವಿ ಅದಾಗತ್ತೆ. ಅಂದರೆ ಕೆಟ್ಟದ್ದೆಲ್ಲ ಅನ್ಕೊಳ್ಳೋದಲ್ಲ. ಶ್ರೇಷ್ಠ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಸ್ಥಿತರಾಗಿ ಶ್ರೇಷ್ಠ ತಂದೆಯ ಸ್ಮೃತಿಯಲ್ಲಿ ಇರ್ತಾ ನಾವೇನು ಸತ್ಯಯುಗದ ಆ ಒಂದು ಸಂಕಲ್ಪಗಳನ್ನು ನಾವು ಮಾಡ್ತಾ ಹೋಗ್ತೀವಿ, ಶ್ರೇಷ್ಠ ಸಂಕಲ್ಪಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಒಂದು ಸರಿ ಅಲ್ಲ, ಅದು ಪದೇ ಪದೇ ಮಾಡಬೇಕು. ಆಗ ಅದೇನಾಗುತ್ತೆ? ಸಿದ್ಧಿ ಆಗ್ತಾ
ಹೋಗುತ್ತೆ. ನಾವು ಈ ಥರ ನಾವು ಬೆರೆಸಿ ಸಂಕಲ್ಪಗಳನ್ನು ಬೆರೆಸಿ ನಾವು ಪದೇ ಪದೇ ನಾವು ಆ ಥರ ನಾವು ಪ್ರಸಾದವನ್ನು ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಕುಡಿಯೋದಿರ್ಬೋದು, ಇದೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ಆಗ ಅದೇನಾಗುತ್ತೆ, ಆ ಸಂಕಲ್ಪ ಸಿದ್ಧಿಯಾಗಿ ಅದೇ ಒಳಗಡೆ ಹೋಗ್ತಿರುತ್ತೆ ನಮಗೆ ವೈಬ್ರೇಷನ್ಸ್. ಅರ್ಥ ಆಯ್ತಲ್ಲ? ಮತ್ತೆ ಬಾಬಾ ನಮ್ಮ ಮೂಲಕ ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸೋರು ಸಹ ಇದ್ದಾರೆ. ಆದಿಯಲ್ಲಿ ಸಾಕ್ಷಾತ್ಕಾರಗಳ ಪಾತ್ರ ನಡೆಯಿತು, ಈಗ ಅಂತ್ಯದಲ್ಲೂ ನಡೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಸಂಕಲ್ಪನೂ ಮಾಡಿ, ನಾನು ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೀನಿ. ಬಾಬಾ ಹೇಳಿದ್ದಾರೆ, ಮನೆಯಲ್ಲಿ ಇದ್ದಂಗೆನೆ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತಾರೆ ಅಂತ. ಕಸ ಹೊಡಿತಿರ್ತಾರೆ, ಇನ್ನೊಂದೇನೋ ಮಾಡ್ತಿರ್ತಾರೆ, ಹಾಗೇನೆ ಅವರು ಸಾಕ್ಷಾತ್ಕಾರಗಳು ಮಾಡ್ಕೊಂಡ್ಬಿಡ್ತಾರೆ. ಅದೆಲ್ಲ ಬರುತ್ತೆ, ಆ ದಿನನೂ ಬರುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ಅವೆಲ್ಲನೂ ಕೂಡ ಸಾಕಾರ ಆಗುತ್ತೆ. ಆದ್ದರಿಂದ ಬಾಬಾ ನನ್ನ ಮೂಲಕ ಎಲ್ಲರಿಗೂ ಬಾಬಾರವರ ಮತ್ತೆ ಹೊಸ ಪ್ರಪಂಚದ ಸಾಕ್ಷಾತ್ಕಾರವನ್ನು ಮಾಡಿಸ್ತಿದ್ದಾರೆ. ನಾನು ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೀನಿ. ಈ ಸಂಕಲ್ಪಗಳನ್ನು ಪದೇ ಪದೇ ಮಾಡ್ತಾ ಹೋಗಿ, ನೀವೇನೇ ಕಾರ್ಯ ವ್ಯವಹಾರಗಳನ್ನು ಮಾಡ್ತಿದ್ರು ಕೂಡ. ಮತ್ತೆ ಅಂದರೆ ಪದೇ ಪದೇ ಮಾಡಬೇಕು ಅವುಗಳನ್ನು. ಮತ್ತು ನೀವು ಕಿಚನಲ್ಲಿ ಅಡುಗೆ ಮಾಡ್ತಿರ್ತೀರಲ್ಲ, ಭೋಜನವನ್ನು ತಯಾರು ಮಾಡ್ತೀರಲ್ಲ, ಅಲ್ಲೂ ಅಷ್ಟೇ ಜಾಸ್ತಿ ವೈಬ್ಸ್ ಇರಬೇಕು, ಅಲ್ಲಿ ವೈಬ್ರೇಷನ್ಸ್ ಇರಬೇಕು ಜಾಸ್ತಿ. ಹಾಡು ಹಾಕ್ಕೊಂಡಾದರೂ ಮಾಡಿ. ನಿಮಗೆ ಜಾಸ್ತಿ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿದೆ, ಇವರು ಬಂದು ಮಾತಾಡಿಸ್ತಾರೆ ಅಂತಂದಾಗ ಏನು ಮಾಡಬೇಕಾಗತ್ತೆ, ಹಾಡು ಹಾಕ್ಕೊಂಡು ಆದರೂ ಅಡುಗೆ ಮಾಡಿ. ಬಾಬಾ ಸ್ಮೃತಿಯಲ್ಲಿ ಹಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಬಾಬಾ ಸ್ಮೃತಿಯಲ್ಲಿ ನಾನು ಮಾಡ್ತೀನಿ, ಬಾಬಾರವ್ರನ್ನ ಇನ್ವೈಟ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಅನ್ನಂಗಿದ್ರು ಓಕೆ. ಬಟ್ ಕೆಲವ್ರಿಗೆ ಆ ಥರ ಇರೋದಿಲ್ಲಲ್ಲ, ಅದರಿಂದ ಏನು ಮಾಡಬೇಕು, ಬಾಬಾರವರನ್ನು ಅವರ ಒಂದು ಸಾಂಗ್ಸ್ ಏನಿದೆ, ಹಾಡುಗಳೇನಿದೆ ಅದನ್ನು ಹಾಕ್ಕೊಂಡು ವೈಬ್ರೇಷನ್ಸ್ ಇರುತ್ತೆ ಅದರಲ್ಲಿ ಪ್ರತಿಯೊಂದು. ನೋಡಿ, ನೀವು ಯಾವ ಕಿಚನ್ನಲ್ಲಿ ನೀವು ಸ್ಥಿತಿಯಲ್ಲಿ ಸ್ವರೂಪದಲ್ಲಿರ್ತಾ ಬಾಬಾರವರ ನೆನಪಲ್ಲಿ ಇದು ನೀವು ಮಾಡ್ತೀರಾ ಅಂದರೆ ಪ್ರತಿಯೊಂದು ಅಡುಗೆ ಮನೆಯಲ್ಲಿ ಏನೇನಿದೆ ಅದರಲ್ಲೆಲ್ಲ ವೈಬ್ರೇಷನ್ ತುಂಬಿರುತ್ತೆ. ನೀರಿಂದ ಹಿಡಿದು ಅಂದರೆ ಆಹಾರದಿಂದ ಹಿಡಿದು ಕಾಳು ಬೇಳೆ ಏನೇನಿರುತ್ತೆ ಆ ಕಿಚನ್ ತುಂಬ ವೈಬ್ರೇಷನ್ ತುಂಬಿರುತ್ತೆ. ಅರ್ಥ ಆಯ್ತಲ್ಲ? ಆದ್ದರಿಂದ ಹಾಡುಗಳಿಂದ ಇಲ್ಲ ಸ್ಮೃತಿಯಿಂದ, ಹಾಡುಗಳು ಇತ್ತು ಅಂದರೆ ಹಾಡುಗಳ ಕಡೆ ಗಮನ ಹೋಗ್ತಿರುತ್ತಲ್ಲ, ಅವಾಗ ನೆನಪು ಬರ್ತಿರುತ್ತೆ ನಮಗೆ. ಹಾಡುಗಳಾಕಿ ಹಾಡುಗಳಲ್ಲೂ ವೈಬ್ರೇಷನ್ ಇರುತ್ತೆ. ಆಯಿತಾ? ಈ ಥರ ಏನು ಮಾಡ್ಕೋಬೋದು, ನಾವು ಪರಿವರ್ತನೆಯನ್ನು ನಾವು ಮಾಡ್ಕೋಬೋದು ನಮ್ಮ ಜೀವನವನ್ನು ನಾವು. ಮತ್ತು ನಮ್ಮದು ಪರಿವರ್ತನೆ ಆಗುತ್ತೆ, ಮತ್ತು ಇತರರದ್ದು ಸಹ ಪರಿವರ್ತನೆ ಆಗುತ್ತೆ. ನಮ್ಮಿಂದ ಇತರರಿಗೆ ಏನು ವೈಬ್ರೇಷನ್ ಹೋಗುತ್ತೆ, ಅವರಿಂದ ಬೇರೆಯವ್ರಿಗೆ, ಅವರಿಂದ ಇನ್ನೊಬ್ರು, ವಾತಾವರಣ ಸೇರುತ್ತೆ, ವಾಯುಮಂಡಲ ಸೇರುತ್ತೆ, ಎಲ್ಲರಿಗೂ ಸೇರ್ತಾ ಹೋಗುತ್ತೆ. ಪ್ರತಿ ಆತ್ಮನೂ ಸಹ ಮನೆಯಲ್ಲಿರೋರೆಲ್ಲರೂ ಬಾಬಾರವ್ರ ಮಕ್ಕಳೇ ಆಗಿದ್ದಾರೆ, ಬಾಬಾರವರ ಪರಿವಾರನೇ ಆಗಿದೆ, ನಮ್ಮ ಮನೆ ಸ್ವರ್ಗ ಆಗಿದೆ. ಆಯಿತಾ? ಸೇವಾ ಕೇಂದ್ರ ಆಗಿದೆ, ಈ ಆಹಾರ ಪ್ರಸಾದ ಆಗಿದೆ. ಯಾರು ಈ ಪ್ರಸಾದ ಎಲ್ಲ ತಿಂತಾರೋ ಅವರೆಲ್ಲ ಸತ್ಯುಗ ಆತ್ಮಗಳೇ ಆಗಿದ್ದಾರೆ. ಆಯಿತಾ? ಈ ಎಲ್ಲ ಸಂಕಲ್ಪಗಳನ್ನು ನಾವು ಪದೇ ಪದೇ ಪ್ರತಿದಿನ ನಾವು ಮಾಡಬೇಕು. ಬೆಳಿಗ್ಗೆ ಅಡುಗೆ ಮಾಡ್ತೀವಿ, ಕೆಲವರು ಮಧ್ಯಾಹ್ನನೂ ಮಾಡ್ತಾರೆ, ಕೆಲವರು ಸಂಜೆನೂ ಮಾಡ್ತಾರೆ ಅಲ್ವಾ, 3 ಹೊತ್ತು ಅಡುಗೆ ಮಾಡ್ತಾರೆ, ಕೆಲವು 2 ಹೊತ್ತು ಮಾಡೋರು ಇರ್ತಾರೆ. ನೀವು ಮಾಡಿದಾಗೆಲ್ಲನೂ ಸಹ ಈ ಥರ. ಮತ್ತು ನೋಡಿ, ಎಲ್ಲಿ ಕಿಚನ್ನಿಂದ ಆ ಕಿಚನ್ನಿಂದ ಚೆನ್ನಾಗಿ ಸೇವೆ ಆಗುತ್ತೆ. ಆದರೆ ಅಷ್ಟು ಶಕ್ತಿಶಾಲಿಯಾಗಿ, ಜ್ಞಾನಯುಕ್ತರಾಗಿ, ಯೋಗಯುಕ್ತರಾಗಿ ಅಷ್ಟು ಶಕ್ತಿಶಾಲಿಯಾಗಿ ಮಾಡ್ತಾರೆ ಅಂದರೆ ಬೇಗ ಪರಿವರ್ತನೆ ಕಿಚನ್ನಿಂದನೇ ಆಗುತ್ತೆ. ತಿನ್ನೋದು, ಕುಡಿಯೋದು ಎಲ್ಲ ಇರುತ್ತಲ್ಲ, ಒಳಗಡೆ ಸೇರಿಸ್ತೀವಲ್ಲ ನಾವು ಆಹಾರ, ನೀರು, ಜ್ಯೂಸು, ಟೀ, ಕಾಫಿ ಏನೇನೆಲ್ಲ, ಅದ್ರ ಮೂಲಕ ನೀವು ಎಲ್ಲಿ ಸ್ಮೃತಿ ಇಲ್ಲಿ ನೀವು ಅಂದರೆ ಬೇರೆಯವರನ್ನ ಜೊತೆ ಮಾತಾಡಬಾರ್ದು, ಇದು ಕಡೆ ಗಮನ ಕೊಡಬೇಕು. ಯಾರು ಪ್ರಸಾದವನ್ನು ತಯಾರು ಮಾಡ್ತಾರೆ, ಅದು ಮನೆಯಲ್ಲಿರ್ಬೋದು, ಸೆಂಟ್ರಲ್ಲಿರ್ಬೋದು, ಮಾತಾಡಬಾರ್ದು, ವ್ಯರ್ಥ ಏನು ಮಾತಾಡಬಾರ್ದು, ವ್ಯರ್ಥ ಯೋಚನೆಗಳನ್ನು ಮಾಡಬಾರ್ದು. ಅದಕ್ಕೇ ಹಾಡುಗಳು ಹಾಕ್ಕೊಳ್ಳಿ ಅಂತ ಹೇಳ್ತಿರೋ ಅಂಥದ್ದು. ಆ ಥರ ಇತ್ತು ಅಂತಂದರೆ ಮತ್ತು ಯೋಚನೆಗಳನ್ನು ಬೇರೆದು ವ್ಯರ್ಥ ಯೋಚನೆಗಳು ಮಾಡಬಾರ್ದು. ಬೇರೆಯವರನ್ನು ನೋಡಿ ಅವ್ರ ಜೊತೆ ಇವ್ರ ಜೊತೆ ಮಾತಾಡಿಕೊಂಡು ಅಲ್ಲಿ ಗ್ಯಾಸ್ ಮೇಲೆ ಏನಾದರೂ ಇಟ್ಬಿಡೋದು, ಮತ್ತು ಅಲ್ಲಿ ಹೋಗಿ ಇನ್ನೊಬ್ಬರ ಹತ್ರ ಮಾತಾಡೋದು, ಇವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಮಾತಾಡೋದು, ಅದ್ರ ಬಗ್ಗೆ ಯೋಚನೆ, ಅದನ್ನು ನೋಡೋದು ಇದು ನೋಡೋದು ಮಾಡುವಾಗ ಯೋಗಯುಕ್ತರಾಗಿ, ಅಷ್ಟೇ ಜ್ಞಾನಯುಕ್ತರಾಗಿ ನೀವು ಮಾಡ್ತೀರಾ ಅಂದರೆ ಅದರಿಂದ ಎಷ್ಟೋ ಆತ್ಮಗಳ ಕಲ್ಯಾಣ ಆಗಿಬಿಡುತ್ತೆ. ಅದರಲ್ಲಿ ವೈಬ್ರೇಷನ್ಸ್ ಇರುತ್ತೆ. ನೀವು ಪ್ರತಿದಿನ ನೀವು ಆ ಥರ ಮಾಡ್ತಾ ಹೋಗ್ತೀರಾ ಅಂತಂದರೆ ಮನೆ ಸ್ವರ್ಗನೇ ಆಗಿಬಿಡುತ್ತೆ. ಎಷ್ಟೊತ್ತೂ ಇಲ್ಲ, ಅದು ನಾವು ಡೌಟೇ ಇಲ್ಲ ಅದರಲ್ಲಿ. ಅಂದರೆ ಅಷ್ಟು ಶಕ್ತಿಶಾಲಿಯಾಗಿ ಮಾಡಬೇಕಾಗುತ್ತೆ, ಎಂಥವರಲ್ಲೂ ಪರಿವರ್ತನೆ ಮಾಡಿಬಿಡತ್ತೆ ಅದು. ಆಯಿತಾ?
ಅಂದರೆ ಅಷ್ಟು ಶಕ್ತಿಶಾಲಿ ಇರಬೇಕಲ್ಲಿ, ವೈಬ್ರೇಷನ್ಸ್ ಇರಬೇಕು ನೀವು ಆ ಥರ. ಎಲ್ಲನೂ ಸಹ ಬಾಬಾರವ್ರ ಮಕ್ಕಳೇ. ಯಾರು ಈ ಪ್ರಸಾದವನ್ನು ಸೇವನೆ ಮಾಡ್ತಾರಲ್ಲ ಅವರೆಲ್ಲ ಸತ್ಯುಗಿ ಆತ್ಮಗಳೇ. ಆದ್ರಿಂದ ಆ ಒಂದು ವೈಬ್ರೇಷನ್ಸನ್ನು ಸಂಕಲ್ಪಗಳ ಮೂಲಕನೇ ತುಂಬಬೇಕು. ನೋಡಿ, ನಾವೇನು ಸಂಕಲ್ಪ ಮಾಡ್ತೀರಿ ಅಂತಹ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಆ ಸಂಕಲ್ಪ ಕ್ರಿಯೇಟ್ ಮಾಡುತ್ತೆ ವೈಬ್ರೇಷನನ್ನು. ಆದ್ದರಿಂದ ನಾವು ಯಾಕೆ ಸತ್ಯುಗದ ಒಂದು ಶ್ರೇಷ್ಠ ಸಂಕಲ್ಪಗಳನ್ನೇ ನಾವು ಯಾಕೆ ಮಾಡಬಾರ್ದು? ಒಳ್ಳೆ ಸಂಕಲ್ಪಗಳನ್ನೇ, ಪಾಸಿಟಿವ್ ಸಂಕಲ್ಪಗಳನ್ನೇ ನಾವು ಯಾಕೆ ಮಾಡಬಾರ್ದು? ಅದಕ್ಕೆ ಅಲ್ವಾ ಬಾಬಾ ಸ್ವಮಾನಗಳನ್ನು ಸಹ ಕೊಟ್ಟಿರುವಂತಹದ್ದು. ಅದಕ್ಕೇನೆ ನಾವು ಹೆಚ್ಚೆಚ್ಚು ಆ ಸಂಕಲ್ಪಗಳನ್ನು ನಾವು ದೃಢ ನಿಶ್ಚಯ ಇರಬೇಕು ಆ ಸಂಕಲ್ಪಗಳ ಮೇಲೆ. ಆಯ್ತಾ? ಬಾಬಾ ಸ್ವಮಾನ ಕೊಟ್ಟಿದ್ದಾರೆ, ಆ ಸಂಕಲ್ಪಗಳು ನೀವು ಮಾಡ್ತೀರಾ ಅಂತಂದ್ರೆ ಸ್ವಮಾನವನ್ನು ನೀವು ಸಂಕಲ್ಪದಲ್ಲಿ ತಂದಾಗಲೇ ಅದು ಧಾರಣೆ ಆಗೋದಲ್ವಾ. ನಿಶ್ಚಯ ಇರಬೇಕು, ದೃಢ ನಿಶ್ಚಯ ಇರಬೇಕು, ದೃಢ ಸಂಕಲ್ಪ ಮಾಡಬೇಕು. ನೀವು ಬಾಬಾರ ಮೇಲೆ ನಿಶ್ಚಯ ಇರಬೇಕು, ಹೌದು ಅಂತ ಒಪ್ಕೋಬೇಕು, ಹೌದು ಇದು ನಾನೇ ಅಂತ ಒಪ್ಕೋಬೇಕು. ಆ ಥರ ನೀವು ಮಾಡ್ಕೊಳ್ತಾ ಹೋಗ್ತೀರಾ ಅಂದರೆ ಅದು ನಮ್ಮಲ್ಲಿ ಧಾರಣೆ ಆಗ್ತಾ ಹೋಗುತ್ತೆ, ಇತರರಲ್ಲೂ ಧಾರಣೆ ಆಗ್ತಾ ಹೋಗುತ್ತೆ. ಅಷ್ಟು ಯಾವುದೇ ಯೋಚನೆ ಇಲ್ಲದೆ, ಯಾವುದನ್ನು ಯಾರ ಜೊತೆನೂ ಮಾತಾಡದೆ ಯೋಗಯುಕ್ತವಾಗಿ ಬಾಬಾರವರನ್ನ ಜೊತೆಯಲ್ಲಿ ಇಟ್ಟುಕೊಂಡು ನೀವು ಪ್ರಸಾದ ಮಾಡೋದಕ್ಕೆ ನಿಮಿತ್ತ ಮಾಡಬೇಕು. ಅದು ಬಡಿಸೋವರೆಗೂ, ತಿನ್ನೋವರೆಗೂ, ನೀವೇನು ಕೊಡ್ತಿರೋ ಕುಡಿತಿರೋ ಆತ್ಮಿಕವಾಗಿಯೇ ವೈಬ್ರೇಷನ್ಸ್ ತುಂಬಿನೇ ನೀವು ಕೊಡ್ತಾ ಹೋಗ್ಬೋದು. ನೀವು ಎಂಥ ಸಂಕಲ್ಪಗಳಾದರೂ ಮಾಡಿ, ಅದು ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಇರಬೇಕು ಆ ಸಂಕಲ್ಪಗಳು. ಆಯ್ತಾ? ಅಂದರೆ ಎಕ್ಸಾಂಪಲ್ಗೆ ಹೇಳಿರುವಂಥದ್ದು. ಆಯ್ತಾ? ಇವೆಲ್ಲನೂ ಸಹ ಸಂಕಲ್ಪಗಳೇನು ಬಾಬಾ ಕೊಟ್ಟಿದ್ದಾರೆ, ಏನು ಸಮಾನಗಳು ಕೊಟ್ಟಿದ್ದಾರೆ, ಸಂಕಲ್ಪಗಳು ಕೊಟ್ಟಿದ್ದಾರೆ, ಅವೆಲ್ಲ ಸತ್ಯುಗಕ್ಕೆ ಬೇಕಾಗಿರುವಂಥದ್ದೇ, ನಮ್ಮದೇ ಅಲ್ವಾ ಅದೆಲ್ಲನೂ ಸಹ. ಮತ್ತೆ ಇಡೀ ವಿಶ್ವದ ಆತ್ಮಗಳ ಪರಿವರ್ತನೆ ಮಾಡೋದಕ್ಕೆ, ಅವರು ಪಾಲನೆ ಮಾಡೋದಕ್ಕೋಸ್ಕರನೇ ಕೊಟ್ಟಿರುವಂತಹದ್ದೆಲ್ಲ. ಮತ್ತೆ ಎಲ್ಲಾನು, ಮತ್ತೆ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೀನಿ ಅಲ್ವಾ. ಇಡೀ ವಿಶ್ವವನ್ನ ಪಾಲನೆ ಮಾಡುವಂತಹ ನಾನು ಆತ್ಮ ಆಗಿದ್ದೀನಿ, ಪಾಲನೆ ಮಾಡುವ ಆತ್ಮ ಆಗಿದ್ದೀನಿ, ವಿಶ್ವ ಕಲ್ಯಾಣಕಾರಿ ಆಗಿದ್ದೀನಿ. ಈ ಥರ ಸಂಕಲ್ಪಗಳ ವೈಬ್ರೇಷನ್ಸನ್ನು ಬೆರೆಸಿ ನೀವೇನೇ ಒಂದು ಕರ್ಮ ಮಾಡಿದ್ರು ಕೂಡ, ಏನೇ ಒಂದು ಕೊಟ್ಟರು ನೋಡಿದ್ರು, ಏನೇ ಮಾಡಿದ್ರು ಆವಾಗ ನಿಮ್ಮ ಕರ್ಮೇಂದ್ರಿಯಗಳ ಮೂಲಕನೂ ವೈಬ್ರೇಷನ್ ಹೋಗ್ತಿರುತ್ತೆ. ನೀವು ಸಂಕಲ್ಪ ಮಾಡ್ತೀರಲ್ಲ, ನೀವು ಆ ಸಂಕಲ್ಪ ಮಾಡ್ತೀರಿ, ಏನು ನೋಡ್ತೀರಾ ಅದ್ರ ಆವಾಗ ನಿಮ್ಮ ಕಣ್ಣಿಂದ, ಕಿವಿಯಿಂದ, ಬಾಯಿಂದ ಎಲ್ಲ ಕಡೆಯಿಂದ ನಿಮ್ಮ ಒಂದು ಈ ಸ್ಕಿನ್ ಏನಿದೆಯಲ್ಲ, ಸ್ಕಿನ್ನಿಂದ ವೈಬ್ರೇಷನ್ ಹರಡ್ತಿರುತ್ತೆ ಹೊರಗಡೆ. ಅರ್ಥ ಆಯ್ತಲ್ಲ? ನಮ್ಮ ಬಾಡಿಯಿಂದನೇ ವೈಬ್ರೇಷನ್ ಹೊರಗಡೆ ಹೋಗ್ತಿರುತ್ತೆ, ಕಣ್ಣಿಂದನೂ ಹೋಗುತ್ತೆ. ಆದ್ದರಿಂದ ವೈಬ್ರೇಷನ್ಸನ್ನು ನಾವೇನು ಮಾಡಬೇಕು, ಆ ಥರ ಶಕ್ತಿಶಾಲಿಯಾಗಿ ತಯಾರು ಮಾಡ್ಕೋಬೇಕು. ಸಂಕಲ್ಪಗಳಿಗೆ ಅಷ್ಟೊಂದು ಶಕ್ತಿ ಇದೆ. ಸಂಕಲ್ಪಗಳ ಏನು ನಾವು ಸ್ಮೃತಿ ಮಾಡ್ತೀವಿ, ಏನು ದೃಷ್ಟಿ ಇದೆ, ಏನು ವೃತ್ತಿ, ಇವೆಲ್ಲ ಆತ್ಮಿಕವಾಗಿ ನಾವು ಏನು ಮಾಡ್ತೀವಿ ಅವೆಲ್ಲದರಲ್ಲೂ ವೈಬ್ರೇಷನ್ಸ್ ಜಾಸ್ತಿ ಇದೆ. ಆಯ್ತಲ್ಲ? ನಾವು ನಿಸ್ವಾರ್ಥದಿಂದ ಕೆಟ್ಟದಾಗೆಲ್ಲ ಪಾಸಿಟಿವ್ ಆಗಿ ನಾವೇನೇ ಸಂಕಲ್ಪ ಮಾಡಿದ್ರೂ ಅದು ಸಿದ್ಧಿ ಆಗುತ್ತೆ. ಆದ್ದರಿಂದ ನಾವು ಏನೇ ಒಂದು ಕಾರ್ಯ ಮಾಡಿದ್ರು, ಏನೇ ಒಂದು ಕರ್ಮ ಮಾಡಿದ್ರು ನಾವು ಸಂಕಲ್ಪಗಳನ್ನು, ಅಂದರೆ ಶ್ರೇಷ್ಠ ಸಂಕಲ್ಪಗಳು, ಸತ್ಯಯುಗಿ ಸ್ಥಾಪನೆ ಮಾಡೋದಕ್ಕೆ ಆಧಾರ ಆಗಿರುವಂಥ ಸಂಕಲ್ಪಗಳನ್ನು ನಾವು ಮಾಡ್ತಾ, ಆ ಸ್ಮೃತಿಯಲ್ಲಿ ಇರ್ತಾ, ಆ ಸಂಕಲ್ಪಗಳನ್ನು ಮಾಡ್ತಾ, ಅದೇ ದೃಷ್ಟಿಯಲ್ಲಿ ಇರ್ತಾ ನಾವು ಹೋಗ್ತೀವಿ ಅಂತಂದರೆ ವೈಬ್ರೇಷನ್ಸು ನಮ್ಮಿಂದ ಹೋಗ್ತಿರುತ್ತೆ ಹೊರಗಡೆ. ನಿಮಗೆ ಅನುಭವ ಆಗುತ್ತೆ, ವೈಬ್ರೇಷನ್ಸ್ ಸಹ ನಿಮಗೆ ಅನುಭವ ಆಗುತ್ತೆ. ಇದು ನೀವು ಅನುಭವ ಮಾಡ್ಕೊಳ್ಬೋದು ಕೂಡ. ಆದ್ದರಿಂದ ಅರ್ಥ ಆಯ್ತಲ್ಲ? ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಆಧಾರ ಸಂಕಲ್ಪಗಳ ಪರಿವರ್ತನೆ. ನಾವೇನಿಷ್ಟು ಇದಕ್ಕೂ ಮುಂಚೆ ಮಾಡಿದ್ವಿ, ಬಾಬಾ ಸಿಗೋಕ್ಕಿಂತ ಮುಂಚೆ ಕಲಿಯುಗದ್ದೇ ಇತ್ತು. ವಿಕಾರಗಳಿಗೆ ಸಂಬಂಧಪಟ್ಟಿದ್ದಂತಹದ್ದು, ದೇಹಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ. ದೇಹ ಸಂಬಂಧಗಳಿಗೋಸ್ಕರ, ದೇಹಕ್ಕೋಸ್ಕರ, ನನ್ನದು, ನಾನು, ಇವುಗಳಲ್ಲೇ ಮುಳುಗಿದ್ವಿ ನಾವು, ಅದೇ ಇತ್ತು. ಆದರೆ ಈಗ ನಮ್ಮ ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾವು ಬಾಬಾರ ಮಕ್ಕಳಾಗಿದ್ದೀವಿ. ಇದು ನೋಡಿ ಗಮನ ಇರಬೇಕು ನಮಗೆ. ಯಾವುದು ಗಮನ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಏನಕ್ಕೆ ಬಾಬನ ಮಗು ಆಗಿದ್ದೀನಿ, ಮೇನ್ ಥಿಂಗ್ ಇದಿರಬೇಕು ನಮಗೆ. ಬಾಬಾ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ನಾನು ಇಲ್ಲಿವರೆಗೂ ಬಂದಿದ್ದೀನಿ, ಬಾಬನ ಮಗು ಆಗಿದ್ದೀನಿ, ಮುರುಳಿ ಕೇಳ್ತಿದ್ದೀನಿ, ಯೋಗ ಮಾಡ್ತಿದ್ದೀನಿ. ಅದರ ಒಂದು ಉದ್ದೇಶ ಏನು, ಗುರಿ ಏನು, ನಾನು ಬಾಬಾರವ್ರ ಮಗು ಆಗೋದಕ್ಕೆ ಗುರಿ ಏನು, ಇದರ ಕಡೆ ಗಮನ ಇರಬೇಕು ನಮ್ಮದು.
ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದ್ರ ಕಡೆ ಗಮನ ಇದ್ದಾಗ, ಅದ್ರ ಕಡೆ ಅಟೆನ್ಷನ್ ಇದ್ದಾಗ ನಮ್ಮ ಒಂದು ಮಾತು, ಸಂಕಲ್ಪ, ದೃಷ್ಟಿ ಎಲ್ಲದರ ಕಡೆ ಕೂಡ ಗಮನ ಇರುತ್ತೆ ನಮಗೆ. ಯಾಕೆ ಬಂದಿದ್ದೀನಿ ನಾನು? ಬಾಬಾರು ಮನೆಗೆ ಏನಕ್ಕೆ ಬಂದಿದ್ದೀನಿ? ಯಾಕೆ ಇದೆಲ್ಲ ಬಾಬಾ ನನ್ನ ಮೂಲಕ ಯಾಕೆ ಮಾಡಿಸ್ಕೊತಾ ಇದ್ದ? ನಾನು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಏನು ನಡೀತಿದೆ? ಇದೆಲ್ಲದ್ರ ಕಡೆ ನಾವು ಯೋಚನೆ ಮಾಡಬೇಕಿದ್ದಾರೆ. ಎಲ್ಲದರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಸುಮ್ಮನೆ ಮುರುಳಿ ಕೇಳಿದ್ವಾ, ಸೆಂಟ್ರಿಗೆ ಬಂದ್ವಾ, ಪ್ರಸಾದ ತೊಗೊಂಡ್ವಾ, ಭೋಗ, ಮತ್ತೆ ಯೋಗ ಮಾಡ್ಕೊಂಡ್ವಾ, ಬಾಬನ ರೂಮಲ್ಲಿ 1-2 ನಿಮಿಷ ಕೂತ್ಕೊಂಡು ಮತ್ತೆ ಹೊರಟ್ವಾ. ಆ ರೀತಿ ಇರಬಾರ್ದು. ಇವಾಗ ಒಂದು ಸ್ಕೂಲಿಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ ಅಂದ್ರೆ ಒಂದು ಗುರಿ ಉದ್ದೇಶ ಇಟ್ಕೊಂಡು ಹೋಗ್ತಾರೆ, ನಾನು ಏನಾಗಬೇಕು ಅಂತ. ಇಲ್ಲಿ ಅದೇ ಗುರಿ ಉದ್ದೇಶ ಇರಬೇಕು ನಮಗೆ. ಆದರೆ ಆ ಗುರಿ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ, ಪುರುಷಾರ್ಥ ಮಾಡ್ತಾ ಹೋಗ್ತೀವಿ ಅಂತಂದರೆ ಆ ಗುರಿಯನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಓದ ಪುಟ್ಟ ಬಂದ ಪುಟ್ಟ ಅನ್ನೋ ಥರ ನಾವು ಇರಬಾರ್ದು. ಅರ್ಥ ಆಗ್ತಿದೆಯಲ್ಲ? ಬಾಬಾ ಏನು ನಮಗೆ ಕೊಡ್ತಿದ್ದಾರಲ್ಲ, ಅದು ಯಾಕೆ ಕೊಡ್ತಿದ್ದಾರೆ, ಏನಕ್ಕೆ ಕೊಡ್ತಿದ್ದಾರೆ, ನಾನು ಏನಕ್ಕೆ ಬಂದಿದ್ದೀನಿ, ಬಾಬನ ಮಗು ನಾನು ಏನಕ್ಕಾದೆ, ಯಾಕೆ ಇಷ್ಟೆಲ್ಲ ನನ್ನ ಮೂಲಕ ಬಾಬಾ ತ್ಯಾಗ ಮಾಡಿಸಿದ್ರು, ಯಾಕೆ ಈ ಥರ ಎಲ್ಲ ಮಾಡಿಸ್ತಿದ್ದಾರೆ, ಇದರ ನೆನಪು ನಮಗೆ ಇರಬೇಕು, ಇದರ ಸ್ಮೃತಿ ಇರಬೇಕು ನಮಗೆ. ಹೊಸ ಪ್ರಪಂಚ ಸ್ಥಾಪನೆಗೋಸ್ಕರ ನನ್ನನ್ನು ನಿಮಿತ್ತ ಮಾಡಿದ್ದಾರೆ, ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ನನ್ನಂಥ ಅದೃಷ್ಟಶಾಲಿ ಯಾರಿದ್ದಾರೆ, ನನ್ನಂಥ ಭಾಗ್ಯಶಾಲಿ ಯಾರಿದ್ದಾರೆ. ಮತ್ತು ಅದನ್ನು ನಾನು ಸಫಲ ಮಾಡಬೇಕು, ಅದನ್ನು ಉಪಯೋಗಿಸ್ಕೋಬೇಕು, ಕಾರ್ಯದಲ್ಲಿ ತರಬೇಕು. ನಾನು ಅದಕ್ಕೆ ನಾನು ಏನಾಗಬೇಕು, ರೆಡಿಯಾಗಿರಬೇಕು. ಇಲ್ಲಾಂದರೆ ಏನು ಪ್ರಯೋಜನ? ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ನಾವಿದ್ದೀವಿ, ಆದರೆ ಏನು ಪ್ರಯೋಜನ ಇಲ್ಲ ನಮ್ಮಿಂದ. ಇಡೀ ಪ್ರಪಂಚಕ್ಕೂ ಏನು ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ, ಬಾಬಾರವ್ರಿಗೂ ಪ್ರಯೋಜನ ಇಲ್ಲ. ಹಂಗಾಗ್ಬಿಡುತ್ತೆ. ನಮ್ಮಿಂದ ಏನಾದರೂ ಸಿಗಬೇಕು, ನಮಗೂ ಸಿಗಬೇಕು, ಇಡೀ ವಿಶ್ವದ ಆತ್ಮಗಳಿಗೂ ಸಿಗಬೇಕು. ನಮ್ಮಲ್ಲಿ ಪರಿವರ್ತನೆ ಬರಬೇಕು, ಇಡೀ ವಿಶ್ವದ ಆತ್ಮಗಳಲ್ಲೂ ಪರಿವರ್ತನೆ ಬರಬೇಕು. ಮತ್ತು ಹೊಸ ಪ್ರಪಂಚವನ್ನು ನಾವು ತರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ, ಪ್ರತಿಯೊಬ್ಬರೂ ಸಹ ಗಮನವನ್ನು ಕೊಟ್ಟು, ಅಟೆನ್ಷನನ್ನು ಕೊಟ್ಟು, ದೃಢ ಸಂಕಲ್ಪವನ್ನು ಮಾಡಿ, ಬಾಬಾರವರನ್ನ ಜೊತೆ ಇಟ್ಟುಕೊಂಡು ನಾವು ಪ್ರತಿಯೊಂದು ನಮ್ಮ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ, ದೃಷ್ಟಿ, ವೃತ್ತಿ, ಸಂಕಲ್ಪ, ಮಾತು, ಕರ್ಮ, ತನು, ಮನ, ಧನ ಎಲ್ಲದರಲ್ಲೂ ಶ್ರೇಷ್ಠತೆ ಯಾವಾಗ ಬರುತ್ತೆ ಅದು ನಮಗೆ ಗೊತ್ತಿದೆ. ಬಾಬಾರವರಿಗೆ ಕೊಟ್ಟಾಗ ಎಲ್ಲ ಬಾಬಾರವರದ್ದು. ಆಯಿತಾ? ನೀವೇನೇ ಮಾಡಿದ್ರು ನಿಮಿತ್ತವಾಗಿ ಆತ್ಮಿಕ ಸ್ಮೃತಿ, ಬಾಬಾ ಸ್ಮೃತಿಯಿಂದ ನೀವು ಮಾಡ್ತಾ ಹೋಗ್ತೀರಾ ಅಂತಂದರೆ ಅದರಲ್ಲಿ ವೈಬ್ರೇಷನ್ಸು ಶ್ರೇಷ್ಠವಾಗಿಯೇ ಇರುತ್ತೆ. ನನ್ನದು ದೇಹಾಭಿಮಾನದಲ್ಲಿ ಕಲಿಯುಗದ ಒಂದು ಸ್ಮೃತಿಯನ್ನು ತುಂಬಿ ನಾವು ಮಾಡಬಾರ್ದು. ನಾನು ಸತ್ಯಯುಗಿ ಆತ್ಮ, ಸತ್ಯಯುಗವನ್ನು ತಯಾರು ಮಾಡೋದಕ್ಕೆ ನಿಮಿತ್ತ ಆಗಿರೋ ಆತ್ಮ ನಾನು. ಈ ಒಂದು ಸ್ಮೃತಿ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಒಂದು ವೈಬ್ರೇಷನ್ಸೇ ನಾವು ಹರಡಿಸ್ತಿರ್ತೀವಿ ಕೂಡ. ನಾವು ಕಲಿಯುಗವನ್ನು ಸಮಾಪ್ತಿ ಮಾಡಬೇಕು, ಸತ್ಯಯುಗವನ್ನು ಸ್ಥಾಪನೆ ಮಾಡಬೇಕು. ಅಂದರೆ ಸತ್ಯಯುಗವನ್ನು ಸ್ಥಾಪನೆ ಮಾಡುವ ಒಂದು ಸತ್ಯಯುಗದ ಸಂಸ್ಕಾರಗಳನ್ನೇ ನಾವು ಇಲ್ಲಿ ಧಾರಣೆ ಮಾಡ್ಕೊಳ್ತಾ ಹೋಗಬೇಕು. ಆಗ ತಾನಾಗೆ ಕಲಿಯುಗದ್ದು ಸಮಾಪ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಓಂ ಶಾಂತಿ.